ಮೇಷರಾಶಿಯವರ ಜೀವನದಲ್ಲಿ ಈ ವಾರ ನಡೆಯಲಿದೆ ಚಮತ್ಕಾರಿ ಘಟನೆ. ಸಿಂಹರಾಶಿಯವರಿಗೆ 4 ದಿಕ್ಕಿನಿಂದ ಗುಡ್ ನ್ಯೂಸ್ ಬರಲಿದೆ. ತುಲಾ ರಾಶಿಯವರ ಜೀವನದಲ್ಲಿ ಹೊಸ ಅತಿಥಿಯ ಆಗಮನ ಆಗಲಿದೆ. ಕುಂಭ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಸಿಗಲಿದೆ ಗುಡ್ ನ್ಯೂಸ್. ಎಲ್ಲ ರಾಶಿಯವರ ಫಲಾಫಲ ಹೇಗಿದೆ ಅಂತ ತಿಳ್ಕೋಬೇಕಾ? ಈ ಸಂಚಿಕೆಯನ್ನ ನೋಡೋದನ್ನ ಮುಂದುವರಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. ಸಾಪ್ತಾಹಿಕ ವಾರ ಭವಿಷ್ಯದ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಇದೇ ಜನವರಿ 12ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವೆಲ್ಲ ರಾಶಿಗಳಿಗೆ ಕುತೂಹಲಕಾರಿ ಅಂಶಗಳು ಅಡಗಿದೆ ಅನ್ನೋದರ ಮೇಲೆ ಬೆಳಕು ಚೆಲ್ಲುವಂತಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ, ಮತ್ತು ಈ ಕಾರ್ಯಕ್ರಮದ ಹೆಸರು ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ. ಮೊಟ್ಟ ಮೊದಲಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇದೆ, ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ನಿಮಗೋಸ್ಕರ ಯೂಟ್ಯೂಬ್ ಸಂಸ್ಥೆಯವರು ಹೊಸದಾಗಿ ಫಾರ್ ದ ಫಸ್ಟ್ ಟೈಮ್ ಜಾಯಿನ್ ಎನ್ನುವ ಬಟನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಗುರುಗಳೇ, ಎಲ್ಲಿ ಸಿಗುತ್ತೆ ಜಾಯಿನ್ ಬಟನ್ ಅಂತೀರಾ? ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅದ್ರ ಕೆಳಗಡೆ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ತುಂಬ ಲಾಭ ಇದೆ. ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಜ್ಯೋತಿಷ್ಯ, ಆಧ್ಯಾತ್ಮ, ವಾರ ಭವಿಷ್ಯ, ಸರಳ ವಿರಳ ಮಹಾವಾಸ್ತು, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ನೀವು ಮಾತ್ರ, ಅಂದರೆ ಮೆಂಬರ್ ಆದವರು ಮಾತ್ರ ಎಂಜಾಯ್ ಮಾಡ್ಬೋದು. ಈಗಲೇ ಜಾಯ್ನ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಆ ಒಂದು ಜಾಯಿನ್ ಬಟನ್ ಒತ್ತಿ ಅವ್ರಿಗೂ ಕೂಡ ಮೆಂಬರ್ಶಿಪ್ಪನ್ನು ಕಾಣಿಕೆಯಾಗಿ ಕೊಡ್ಬೋದು. ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರ್ ಇದೆ, ಒಂದು ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಅನೌನ್ಸ್ಮೆಂಟ್ ಇದೆ ನೋಡಿ ವೀಕ್ಷಕರೇ. ಮಕರ ಸಂಕ್ರಾಂತಿಯ ದಿನವೇ ಈ ವರ್ಷ ಅಮೃತ ಸಿದ್ಧಿ ಯೋಗ ಬಿದ್ದಿದೆ. ಸುಮಾರು ವರ್ಷಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಈ ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿ ಯೋಗ ಬಂದಿದ್ದಿಲ್ಲ, ಬಹಳ ಅಪರೂಪ. ಈ ವರ್ಷ ಬಂದಿದೆ. ನೀವೇನು ಮಾಡಬೇಕು ಅಂತಂದರೆ, ಇನ್ನೂವರೆಗೂ ಯಾರು ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿಲ್ಲ, ಈ ಅಮೃತ ಸಿದ್ಧಿ ಯೋಗದ ದಿನ ನಾವು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನನ್ನ ಹಿಂದೆ, ಸಹಸ್ರಾರು ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇವುಗಳನ್ನು ನಾವು ಅವತ್ತು ಜನವರಿ 14ನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಮಕರ ಸಂಕ್ರಾಂತಿಯ ದಿನ ಬೃಹತ್ ಮಟ್ಟದಲ್ಲಿ ಲಕ್ಷ್ಮೀ ಕುಬೇರ ಯಾಗವನ್ನು ಮಾಡಿಸ್ತಾ ಇದ್ದೀನಿ, ಅದರಲ್ಲಿ ಇಡಿಸ್ತಾ ಇದ್ದೀನಿ. ಈಗಲೇ ತಡ ಮಾಡದೆ, ಇನ್ನೂ ಯಾರ್ಯಾರು ತರಿಸ್ಕೊಂಡಿಲ್ಲ ಮನೆಗೆ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ಈ ಮಕರ ಸಂಕ್ರಾಂತಿಯ ದಿನ ಲಕ್ಷ್ಮೀ ಒಂದು ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಬಂದಿದೆಯಲ್ಲ, ಅದರಲ್ಲಿ ಇಟ್ಟು ಪೂಜೆ ಮಾಡಿಸಿ ಮನೆಗೆ ತರಿಸಿದರೆ ಆಹಾ, ವರ್ಷ ತುಂಬಷ್ಟರಲ್ಲಿ ಸಾಕಷ್ಟು ಹಣ ಬರುತ್ತೆ. ಅಪಾರ ಪ್ರಮಾಣದ ಒಂದು ಸಿರಿವಂತಿಕೆ, ಆರೋಗ್ಯ, ಐಶ್ವರ್ಯ, ವಾಹನ, ಒಂದು ಸಂತಾನ ಪ್ರಾಪ್ತಿ ಇರ್ಬೋದು, ಮದುವೆ ಇರ್ಬೋದು, ಎಲ್ಲವೂ ಕೂಡ ನಿಮಗೆ ಒಲದು ಬರುತ್ತೆ. ತಡ ಮಾಡಬೇಡಿ. ಒಳ್ಳೆಯ ಸುವರ್ಣಾವಕಾಶ ಬಂದಿದೆ, ಕೈ ಜಾರಿ ಹೋಗೋದಕ್ಕೆ ಬಿಡಬೇಡಿ. ಈ ಒಂದು ವಿಶೇಷ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಹೀಗೆ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಮೇಷರಾಶಿಯವರಿಗೆ ಒಂದು ಸುವರ್ಣಾವಕಾಶದಂಥ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ. ಅದಾದಮೇಲೆ ಈ ವಾರ ಏನೆಲ್ಲ ನಡೆಯಬಹುದು ಎನ್ನುವಂಥ ಅಂಶದ ಮೇಲೆ ಬೆಳಕು ಚೆಲ್ತಾ ಬರೋಣ. ನೋಡಿ, ಸೂರ್ಯ ಒಂದು ವಿಶೇಷ ಸಂಚಾರದಿಂದ ಏನಾಗುತ್ತೆ ಅಂದರೆ, 10ನೇ ಮನೆಯಲ್ಲಿ ಮೇಷರಾಶಿಯವರಿಗೆ ನಿಮಗೆ ಒಂದು ರಿಕಗ್ನೇಷನ್ ಸಿಗುತ್ತೆ, ಒಂದು ಪ್ರತಿಷ್ಠೆ, ಮಾನ, ಸನ್ಮಾನ, ಒಂದು ಸಮಾಜದಲ್ಲಿ ಒಂದು ಪ್ರತಿಷ್ಠೆ, ಅಥಾರಿಟಿ,
ಪ್ರಮೋಷನ್ ಆಗುತ್ತೆ, ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ, ಅಪ್ರಿಷಿಯೇಷನ್ ಇರುತ್ತೆ. ಆಮೇಲೆ ಮೇಷರಾಶಿಯವರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಇಂಟರ್ವ್ಯೂಗಳಲ್ಲಿ ಜಯ ಸಾಧಿಸ್ತೀರಾ, ಪ್ರೆಸೆಂಟೇಷನ್, ಕಾಂಪಿಟೇಷನ್, ಯಾರ್ಯಾರು ವಿರೋಧಿಗಳಿದ್ದಾರೆ ಅವರ ಮೇಲೆ ನಿಮ್ಮ ಕೈ ಮೇಲಾಗುತ್ತೆ. ಅದೇ ರೀತಿ ಜನವರಿ 14, 16, 18ನೇ ತಾರೀಕಿಗೆ ಬೆಸ್ಟ್ ದಿನಗಳು, ಒಳ್ಳೆಯ ಗುಡ್ ನ್ಯೂಸ್ ಬರುತ್ತೆ. ಆದರೆ ಒಂದನ್ನು ನೀವು ಅವಾಯ್ಡ್ ಮಾಡ್ಕೋಬೇಕು, ಅದೇನೆಂದರೆ ನಿಮ್ಮ ಸೀನಿಯರ್ಸ್ಗಳ ಜೊತೆಗೆ, ಮನೆಯಲ್ಲಿ ತಂದೆ ತಾಯಿ ಜೊತೆಗೆ, ನಿಮ್ಮ ನೆರೆಹೊರೆಯವರ ಜೊತೆಗೆ, ಫೆಲೋ ಟ್ರಾವೆಲರ್ಸ್ ಜೊತೆಗೆ ವಾದ ವಿವಾದ ಆಗುತ್ತೆ, ಈಗೋ ಕ್ಲ್ಯಾಶ್ ಆಗುತ್ತೆ, ಜಗಳ ಆಗುತ್ತೆ, ಬರೆದಿಟ್ಕೊಳ್ಳಿ. ಹಾಗಾಗಿ ಸ್ವಲ್ಪ ಈಗೋ ಕ್ಲ್ಯಾಶನ್ನು ಕಡಿಮೆ ಮಾಡ್ಕೊಳ್ಳಿ. ಇನ್ನು ಹಣಕಾಸು ಅಂತ ಬಂದಾಗ ನೋಡಿ, ನಿಮಗೆ ಇನ್ಕಮ್ಮು ಆಗುತ್ತೆ, ಅಂದರೆ ಆದಾಯನೂ ಬರುತ್ತೆ, ಉಳಿತಾಯನೂ ಆಗುತ್ತೆ. ಒಳ್ಳೆಯ ವಾರ ಅಂತ ಹೇಳ್ಬೋದು. ಇನ್ನು ಶನಿ ಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ ಸ್ಟಡಿ ಗೇನ್, ಸಡನ್ನಾಗಿ ವೆಲ್ತ್ ಬರೋದಕ್ಕಿಂತ ನಿಧಾನಗತಿಯಲ್ಲಿ ಅಟ್ರಾಕ್ಟ್ ಆಗಿ ಬರುತ್ತೆ. ರಾಹುವಿನ ಸಂಚಾರದಿಂದ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಆಗ್ಬೋದು, ಅದನ್ನು ನೋಡ್ಕೊಳ್ಳಿ. ಪ್ರೀತಿ ವಿಷಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ನಿಮ್ಮ ಒಂದು ಕಾನ್ಫಿಡೆನ್ಸ್, ಅಂದರೆ ಈಗ ಗಂಡ ಹೆಂಡತಿಯ ನಡುವೆ ಈ ಕಳೆದ 2 ವಾರಗಳಿಂದ ಏನಾದರೂ ಜಗಳ, ಒಂದು ಮನಸ್ತಾಪ, ಬಿರುಕು ಇದ್ದರೆ ಈ ವಾರ ಅದು ಹೊಂದಾಣಿಕೆಗೆ ಬರುತ್ತೆ. ಶುಭವಾದಂತಹ ಸಮಯ ಅಂತ ಹೇಳ್ಬೋದು. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ, ನಿಮಗೆ ಸೂರ್ಯನ ಸಂಚಾರದಿಂದ ಒಂದು ಸ್ಟ್ಯಾಮಿನಾ, ಎನರ್ಜಿ ಜಾಸ್ತಿ ಇರುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಆದರೆ ಸ್ವಲ್ಪ ಎಸಿಡಿಟಿ, ಮೈಗ್ರೇನ್, ಆಮೇಲೆ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಕೆಲಸದ ಒತ್ತಡದಿಂದ ಸ್ಟ್ರೆಸ್ಸು ಇಂಥದ್ದೆಲ್ಲ ಕಾಣಿಸ್ಕೋಬೋದು. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಬುಧ ಮತ್ತು ಗುರುವಿನ ಸಂಚಾರದಿಂದ ಎಕ್ಸಾಮ್ನಲ್ಲಿ ಹೆಚ್ಚಿನ ಪ್ರಗತಿ. ಯಾರು ಬರವಣಿಗೆ ಕ್ಷೇತ್ರದಲ್ಲಿದ್ದಾರೆ, ಮಾಧ್ಯಮ ಕ್ಷೇತ್ರದಲ್ಲಿ, ಸ್ಕ್ರಿಪ್ಟ್ ರೈಟಿಂಗು, ಸಿನಿಮಾ, ಈ ರೀತಿಯಾಗಿ ಬರವಣಿಗೆಯಿಂದ ಅವರು ತಮ್ಮ ಜೀವನವನ್ನು ಸಾಗಿಸುವಂಥ ವೃತ್ತಿಯಲ್ಲಿರ್ತಾರೆ, ಅವರಿಗೆ ಬಹಳ ಶುಭ ಅಂತ ತೋರಿಸ್ತಾ ಇದೆ. ಇನ್ನು ಟ್ರಾವೆಲ್ ಅಂತ ಬಂದಾಗ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಅಂತ ತೋರಿಸುತ್ತೆ. ಕುಟುಂಬದ ಜೊತೆಗೆ ನೀವು ಒಂದು ದೇವರ ದರ್ಶನ ಮಾಡೋದಕ್ಕೆ ಒಳ್ಳೆಯ ಪುಣ್ಯಕ್ಷೇತ್ರಗಳಿಗೂ ಹೋಗಬಹುದು ಎನ್ನುವ ಸೂಚನೆ ಇದೆ. ಈ ವಾರದ ಲಕ್ಕಿ ಕಲರ್ ನೋಡಲಿಕ್ಕಾಗಿ ಕೆಂಪು, ಆರೆಂಜ್ ಮತ್ತು ಗೋಲ್ಡ್. ನಂಬರ್ 1, 3, 9 ಶುಭ. 14, 16, 18 ಜನವರಿ ನಿಮಗೆ ಶುಭ. ಇನ್ನು ಪೂರ್ವ ಮತ್ತು ದಕ್ಷಿಣ ದಿಕ್ಕು ಶುಭ. ಬೆಳಗ್ಗೆ 7ರಿಂದ 9 ಒಳಗೆ, ಈ ವಾರ ಪೂರ್ತಿ ಬೆಳಗ್ಗೆ 7ರಿಂದ 9 ಒಳಗೆ ದಯಮಾಡಿ ನೀವು ನಿಮ್ಮ ಮನೆಯ ಒಂದು ಸ್ನಾನ ಮಾಡಿ ದೇವರ ಮನೆ ಹತ್ರ ಬಂದ್ಬಿಟ್ಟು ಓಂ ಗಂಗಣಪತಯೇ ನಮಃ ಅಂತ 11 ಬಾರಿ ಅಥವಾ ಸಮಯ ಇದ್ದರೆ 108 ಬಾರಿ ಪಠಣೆ ಮಾಡಿಕೊಡಿ. ಈ ವಾರ ಪೂರ್ತಿ ಈ ರೆಮಿಡಿ ಕೈ ಹಿಡಿಯುತ್ತೆ. ಜೀತ್ ಮೀಡಿಯಾ ವಾಹಿನಿಯಲ್ಲಿ ನಾವು ಗಜೇಂದ್ರ ಮೋಕ್ಷ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ತಪ್ಪದೇ ಕೇಳೋದಕ್ಕೆ ಮರಿಬೇಡಿ. ಇನ್ನು ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಸೂರ್ಯನಿಗೆ ಅರ್ಘ್ಯ ಕೊಡುವುದು. ಯಾಕೆ ಅಂದರೆ ಆಲ್ರೆಡಿ 10ನೇ ಮನೆಯಲ್ಲಿರೋದ್ರಿಂದ ನೀವು ಇನ್ನೂ ಸ್ವಲ್ಪ ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ಇನ್ನೂ ಎನರ್ಜಿ ಬೂಸ್ಟ್ ಆಗುತ್ತೆ. ಅದೇ ರೀತಿ ಶನಿವಾರದ ದಿನ ಕಪ್ಪು ಎಳ್ಳು ಮತ್ತು ಆಂಜನೇಯನ, ಅಂದರೆ ಶನಿ ಭಗವಾನರ ದೇವಾಲಯದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡೋದು. ಆಂಜನೇಯನ ದೇವಸ್ಥಾನದಲ್ಲಿ ನೀವು ಮೋತಿಚೂರ್ ಲಡ್ಡು ಅಂತ ಸಿಗುತ್ತೆ, ಅದನ್ನು ಒಂದು 1/4 kg, ಅರ್ಧ kg ಅಷ್ಟು ಅಲ್ಲಿ ಆಂಜನೇಯನ ಪಾದಕ್ಕಿಟ್ಟು ಪೂಜೆ ಮಾಡಿಸಿ, ನೈವೇದ್ಯ ಮಾಡಿಸಿ, ತದನಂತರ ಅಲ್ಲಿರುವ ಭಕ್ತರಿಗೆ ದಾನದ ರೂಪದಲ್ಲಿ ಸಿಹಿಯನ್ನು, ಆ ಒಂದು ಮೋತಿಚೂರ್ ಲಡ್ಡುವನ್ನು ಕೊಡೋದ್ರಿಂದ ಅತಿ ಸಿಹಿ ಗುಡ್ ನ್ಯೂಸ್ ಬರುತ್ತೆ. ಅದೇ ರೀತಿ ಹಳದಿ ಬಣ್ಣದ ಹಣ್ಣುಗಳು ನೋಡಿ, ಬಾಳೆಹಣ್ಣು, ಹಳದಿ ಬಣ್ಣದ ಹೂವು, ಇವುಗಳನ್ನು ಗುರುವಾರದ ದಿನ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ ದಾನ ಮಾಡೋದ್ರಿಂದ ಅತ್ಯಂತ ಶುಭ ಅಂತ ತೋರಿಸುತ್ತೆ. ಇನ್ನು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮೇಷರಾಶಿಯವರು ಈ ವಾರ ಹಸಿರು ಬಣ್ಣದ ಮನೆ ಎದುರುಗಡೆ ಇರುವಂತಹ ಫ್ಲವರ್ ಪಾಟಲ್ಲಿರುವಂತಹ ಸಸ್ಯಗಳಾಗಲಿ, ಮನೆಯ ಮುಂದಿರುವಂಥ ಮರವನ್ನು ಮುಟ್ಟಿ ಒಂದು ಸಲ ಅದನ್ನು ಸವರಿ 21 ಬಾರಿ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಅಂತ ಹೇಳಿ ಈ ವಾರ ಕೆಲಸಕ್ಕೆ ಹೊರಡೋದ್ರಿಂದ ಚಮತ್ಕಾರಿ ಡೆವಲಪ್ಮೆಂಟ್ ನೋಡ್ತೀವಿ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯವರ ಈ ವಾರದ ಭವಿಷ್ಯ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ
ಇದೇ ಜನವರಿ 12ರಿಂದ 19 ಒಳಗೆ ಯಾವೆಲ್ಲ ಘಟನಾವಳಿಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಚುಟುಕಾಗಿ ಬೆಳಕನ್ನು ಚೆಲ್ಲೋಣ. ಒಂದು, ಬಂಗಾರದಂಥ ಅವಕಾಶವನ್ನು ಜೀವನ ನಿಮ್ಮ ಮನೆಗೆ ಡೋರ್ ನಾಕ್ ಮಾಡಿಕೊಂಡು ಬರ್ತಾ ಇದೆ ವೃಷಭ ರಾಶಿಯವರಿಗೆ. ಹೌದು, ಇದೇ 14ನೇ ತಾರೀಕಿಗೆ ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿ ಯೋಗ ಬಿದ್ದಿದೆ. ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನೀವು ಕೂಡ ನೋಡ್ತಾ ಇರ್ತೀರಾ, ಸಾಕಷ್ಟು ವರ್ಷಗಳಿಂದ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗ ಬಂದೇ ಇಲ್ಲ. ಈ ಅಮೃತ ಸಿದ್ಧಿ ಯೋಗದ ದಿನ ನಾವು ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಇಡಿಸ್ತಾ ಇದ್ದೀನಿ. ಎರಡೆರಡು ಪವರ್ ವೀಕ್ಷಕರೇ, ಒಂದು ಮಕರ ಸಂಕ್ರಾಂತಿ, ಒಂದು ಅಮೃತ ಸಿದ್ಧಿ ಯೋಗ. ಆ ದಿನ ಏನಾದರೂ ನೀವು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿ ಮಾಡಿ ಮನೆಗೆ ತರಿಸ್ಕೊಂಡ್ರೆ 2026ರಲ್ಲಿ ನಿಮ್ಮನ್ನು ಹಿಡಿದು ನಿಲ್ಸೋರೇ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಹಣ ಬರುತ್ತೆ. ಮ್ಯಾಗ್ನೆಟ್ ಥರ ಹಣ ಎಳೆಯುತ್ತೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ಕಿಂಗ್ ಮಾಡ್ಕೊಳ್ಳಿ. ಗುರುಗಳೇ, ನನಗೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಈ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗದ ದಿನನೇ ಸಿದ್ಧಿ ಮಾಡಿ ಕಳಿಸಿ ಅಂತ ಟೈಪ್ ಮಾಡಿ ಕಳಿಸಿ. ಬೇಗ ಶೀಘ್ರವಾಗಿ ಬುಕ್ಕಿಂಗ್ ತಗೋತಾ ಇದ್ದಾರೆ, ಮಿಸ್ ಮಾಡಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ. ಈಗ ವೃಷಭ ರಾಶಿಯವರ ಈ ವಾರದ ಪ್ರಿಡಿಕ್ಷನ್ ನೋಡಲಿಕ್ಕಾಗಿ ಸೂರ್ಯನ ಸಂಚಾರದಿಂದ ನಿಮಗೆ ಒಳ್ಳೆಯ ಒಂದು ಚಾರ್ಮ್ ಬರುತ್ತೆ, ಲೀಡರ್ಶಿಪ್ ಕ್ವಾಲಿಟಿ. ನಿಮ್ಮ ಕಚೇರಿಯಲ್ಲಿ, ಕೆಲಸದ ಸ್ಥಳದಲ್ಲಿ ನಿಮ್ಮ ಕೊಲೀಗ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಾರೆ. ಮನೆಯಲ್ಲೂ ಕೂಡ ಈ ಒಂದು 2-3 ವಾರದ ಹಿಂದೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅನ್ನಿಸ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸೈಟ್ ನೋಡೋಕ್ಕೆ ಹೋಗಿರ್ತೀರಿ, ಅಥವಾ ಮನೆ ಖರೀದಿ ಮಾಡೋಕ್ಕೆ ಹೋಗಿರ್ತೀರಿ, ಅಥವಾ ವಾಹನವನ್ನು ಬುಕ್ ಮಾಡ್ಕೋಬೇಕು ಅಂತಿರ್ತೀರಿ. ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಟೈಮ್ ಏನಿರುತ್ತೆ ಅದು ತುಂಬ ಅಂದರೆ ತುಂಬ ನಿಧಾನ ಮಾಡ್ತಾ ಇರುತ್ತೆ. ಇಲ್ಲ, ನಾನು ಈ ಬಣ್ಣದ ವಾಹನವನ್ನು ತಗೊಳ್ಳ ಅಥವಾ ಆ ಕಲರ್ ವಾಹನವನ್ನು ತಗೊಳ್ಳೋದಾ, ನಾನು ಈ ಸೈಟನ್ನು ತಗೊಳ್ಳ ಅಥವಾ ಆ ಮನೆಯನ್ನು ಬುಕ್ ಮಾಡ್ಕೊಳ್ಳೋ, ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇತ್ತು. ಅದು ಈ ವಾರ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ ಖುಷಿ ಪಡುವಂತಹ ವಾರ. ಅದೇ ರೀತಿ ನಿಮ್ಮ ಕರಿಯರಲ್ಲಿ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ, ಆ ಕನ್ಫ್ಯೂಷನ್ ಕೂಡ ಈ ವಾರ ಕ್ಲಿಯರ್ ಆಗುತ್ತೆ. ಗುಡ್ ನ್ಯೂಸ್ ಅಂತ ಹೇಳ್ಬೋದು. ದಾಂಪತ್ಯದಲ್ಲೂ ಕೂಡ ವೃಷಭ ರಾಶಿಯವರಿಗೆ ಈ ವಾರ ಬಹಳ ಅಂದರೆ ಬಹಳ ಶುಭ ಇರುತ್ತೆ. ಒಳ್ಳೆಯ ನೀವು ಹೆಂಡತಿ ಮಕ್ಕಳೊಂದಿಗೆ ನೀವು ಅತ್ಯುತ್ತಮವಾದಂತಹ ಮನರಂಜನಾ ಕ್ಷೇತ್ರ ಅಂದರೆ ಸ್ಥಳಗಳಿಗೆ, ಹಿಲ್ ಸ್ಟೇಷನ್ ಇರ್ಬೋದು, ಅಥವಾ ಒಂದು ವಾಟರ್ಫಾಲ್ ಇರ್ಬೋದು, ಈ ರೀತಿಯ ಸ್ಥಳಗಳಿಗೆ ಹೋಗಿ, ರೆಸಾರ್ಟ್ಗಳಿಗೆ ಹೋಗಿ ಕುಟುಂಬದೊಂದಿಗೆ ಎಂಜಾಯ್ ಮಾಡಿ ಬರ್ತೀರಾ. ಹೊರಗಡೆ ಒಳ್ಳೆ ಟೇಸ್ಟಿ ಫುಡ್ಡನ್ನು ಆಸ್ವಾದಿಸ್ತೀರಾ. ಒಟ್ಟಿನಲ್ಲಿ ಗುಡ್ ಟೈಮ್ ಅಂತ ಹೇಳ್ಬೋದು ಫ್ಯಾಮಿಲಿಯವರಿಗೆ. ತುಂಬ ಅದ್ಭುತವಾಗಿರುತ್ತೆ. ಹಣಕಾಸು ಕೂಡ ವೃಷಭ ರಾಶಿಯವರಿಗೆ ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರುತ್ತೆ. ಆದರೆ ಅದರ ಅಪೋಸಿಟ್ ಖರ್ಚುಗಳು ನಿಂತ್ಕೊಂಡಿರುತ್ತೆ. ಅದನ್ನು ಒಂದನ್ನು ನೀವು ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ 20 ರೂಪಾಯಿ ಆದಾಯ ಬಂದರೆ 80 ರೂಪಾಯಿ ಖರ್ಚಿಗೆ ದಾರಿ ಇರುತ್ತೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ, ಮ್ಯಾನೇಜ್ ಮಾಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ವೃಷಭ ರಾಶಿಯವರಿಗೆ ಈ ವಾರ ಚೆಸ್ಟ್ ಡಿಸ್ಕಂಫರ್ಟ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಸ್ಲೀಪ್ ಇಶ್ಯೂಸ್ ಕಾಣಿಸ್ಕೋಬೋದು ಮಂಗಳನ ಒಂದು ದೃಷ್ಟಿಯಿಂದ. ಅದೇ ರೀತಿ ಒಂದು ಸ್ವಲ್ಪ ಪೇಷನ್ಸನ್ನು ವಹಿಸಬೇಕಾಗತ್ತೆ ವೃಷಭ ರಾಶಿಯವರು. ಇಲ್ಲ ಅಂತಂದರೆ ನೆರೆಹೊರೆಯವರೊಂದಿಗೆ, ಕೊಲೀಗ್ಸೊಂದಿಗೆ, ಟ್ರಾವೆಲರ್ಸೊಂದಿಗೆ, ಪ್ಯಾಸೆಂಜರ್ಸ್ ಜೊತೆಗೆ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಪ್ರಯಾಣ ಅಂತ ಬಂದಾಗ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಇರುತ್ತೆ. ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡ್ತೀರಾ. ಎಜುಕೇಷನಲ್ ಟ್ರಾವೆಲ್ಸ್ ಇರಬಹುದು, ಅಥವಾ ಕರಿಯರ್ ಮತ್ತು ಲರ್ನಿಂಗ್ ಬಿಸ್ನೆಸ್ ಬೇಸ್ಡ್ ಟ್ರಾವೆಲ್ ಕೂಡ ಇರಬಹುದು ಅಂತ ತೋರಿಸ್ತಾ ಇದೆ. ಲಕ್ಕಿ ಕಲರ್ಸ್ ಬಂದು ಈ ವಾರಕ್ಕೆ ನಿಮಗೆ ಬಿಳಿ, ಲೈಟ್ ಗ್ರೀನ್ ಹಾಗೂ ಕ್ರೀಮ್ ಕಲರ್ ಶುಭ ಆಗಿ ಬರುತ್ತೆ. ಲಕ್ಕಿ ನಂಬರ್ ಅಂತ ಬಂದಾಗ 6, 15, 24 ಶುಭ. ಲಕ್ಕಿ ಡೈರೆಕ್ಷನ್ ಅಂತ ಬಂದಾಗ ಉತ್ತರ ಮತ್ತು ಈಶಾನ್ಯ ದಿಕ್ಕು ಶುಭ ಬರುತ್ತೆ. ನೋಡಿ, ಇನ್ನು ರೆಮಿಡಿಗಳತ್ತ ನಾವು ನೋಡಲಿಕ್ಕಾಗಿ ಸೂರ್ಯನಿಗೆ ಅರ್ಘ್ಯ ಕೊಡಿ, ತಪ್ಪದೇ ಅರ್ಘ್ಯ ಕೊಡಿ ವಾರ ಪೂರ್ತಿ. ಅದರ ಜೊತೆಗೆ ಓಂ ನಮಃ ಶಿವಾಯ, ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಈ ರಾಶಿಯವರು ಓಂ ನಮಃ ಶಿವಾಯ ಅಂತ 108 ಬಾರಿ ಕಂಪಲ್ಸರಿ ಪಠಣೆ ಮಾಡಿ ಹೊರಟ್ರೆ ಆ ದಿನ ನಿಮ್ಮ ದಾರಿಗೆ ಬಂದಂತಹ ವಿಘ್ನಗಳೆಲ್ಲ ದೂರ ಆಗುತ್ತೆ. ಮನೆಯಲ್ಲಿರೋರು ಕೂಡ ಈ ರೆಮಿಡಿಯನ್ನು ಮಾಡ್ಕೋಬೋದು. ಇನ್ನು ವೃಷಭ ರಾಶಿಯವರು ತಪ್ಪದೇ ಈ ವಾರ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡ್ಕೊಳ್ಳಿ. ಲಕ್ಷ್ಮೀನಾರಾಯಣ ಆರಾಧನೆ ಅಂದರೆ ನೇರವಾಗಿ ನಾವು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಮಾಡುವಾಗ ಅದಕ್ಕಿಂತ ಮುಂಚೆ ಒಂದು ಅಟ್ಲೀಸ್ಟ್ 11 ಸಾರಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಹೇಳಿ ಮಾತೆ ಮಹಾಲಕ್ಷ್ಮಿಗೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದರೆ, ಯಾಕೆಂದರೆ ಲಕ್ಷ್ಮಿ ಕೂಡ ಯಾರ ಮೇಲೆ ಪ್ರಸನ್ನ ಆಗ್ತಾರೆ ಅಂತಂದರೆ ತನ್ನ ಒಂದು ಪತಿ ದೈವ ಯಾರು? ನಾರಾಯಣ.
ಸೊ ನಾರಾಯಣನ ಆರಾಧನೆ ಮಾಡಿ ಲಕ್ಷ್ಮಿಯ ಹೆಸರನ್ನು ತಗೊಂಡಾಗ ಪೂಜೆ ಮಾಡಿದಾಗ ಲಕ್ಷ್ಮಿಗೂ ಸಂತೃಪ್ತಿ ಆಗುತ್ತೆ. ಈ ರಾಶಿಯವರು, ವೃಷಭ ರಾಶಿಯವರು, ಮನೆ ಮುಂದೆ ಇರುವಂಥ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳಿ. ಮನೆಯಿಂದ ಕೆಲಸಕ್ಕೆ ಹೊರಡುವಾಗ ತುಳಸಿ ಪಾಟಲ್ಲಿ ಮಣ್ಣಿನಲ್ಲಿ ನಿಮ್ಮ ಹೆಬ್ಬೆರಳನ್ನು ಅದ್ದಿ ಹಣೆಗೆ ತಿಲಕ ಇಟ್ಕೊಂಡು ನೀವು ಹೊರಟ್ರೆ ನಿಮ್ಮ ಕೆಲಸದಲ್ಲಿ ಜಯ ವಿಜಯ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದೇ ಜನವರಿ 12ರಿಂದ 19ರವರೆಗೆ ಏನೆಲ್ಲ ಕುತೂಹಲಕಾರಿ ಘಟನೆಗಳು ನಡೆಯಲಿವೆ ಎನ್ನುವುದರ ಸೂಚನೆಯನ್ನು ನೋಡೋದಾದರೆ ನೋಡಿ, ಗುರು ನಿಮಗೆ ಈ ವಾರ ಸಾಕಷ್ಟು ಆತ್ಮವಿಶ್ವಾಸ, ಬೆಳವಣಿಗೆ, ಒಂದು ವಿಸಿಬಿಲಿಟಿಯನ್ನು ಕೊಡುತ್ತೆ. ಗುರುಗ್ರಹ ಬಹಳ ಶುಭ ಸೂಚನೆ ಅಂತ ಹೇಳ್ಬೋದು. ಯಾಕೆಂದರೆ ಕಳೆದ 2 ವಾರ ಅಥವಾ ಇನ್ನೂ ನಾವು ಹಿಂದೆ ಹೋಗಬೇಕಾದ್ರೆ 2 ತಿಂಗಳು 3 ತಿಂಗಳಿಂದ ಒಂದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ, ಹಿಂಸೆ, ಆಮೇಲೆ ಎಷ್ಟೇ ನಾನು ಕೆಲಸ ಮಾಡಿದರೂ ಕೂಡ ನನ್ನ ಕೆಲಸಕ್ಕೆ ಒಂದು ವಿಸಿಬಿಲಿಟಿ ಇಲ್ಲ, ಗ್ರೋತ್ ಇಲ್ಲ, ಅಪ್ರಿಷಿಯೇಷನ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ, ಈ ರೀತಿಯಾದಂಥ ಮಾನಸಿಕ ಹಿಂಸೆ, ತೊಳಲಾಟ ಇತ್ತು. ಆದರೆ ಈ ವಾರ ನಿಮಗೆ ಮಿಥುನ ರಾಶಿಯವರಿಗೆ ಗುರುಗ್ರಹ ಸಾಕಷ್ಟು ಅನುಗ್ರಹ ಕೊಡ್ತಾ ಇದೆ. ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಗುಡ್ ನ್ಯೂಸ್ಗೆ ಇನ್ನೂ ಒಂದು ಗುಡ್ ನ್ಯೂಸ್ ನಾನು ಸೇರಿಸಿ ಹೇಳ್ತೀನಿ ವೀಕ್ಷಕರೇ. ಅದೇನಪ್ಪ ಅಂದರೆ ಮಕರ ಸಂಕ್ರಾಂತಿ ಹಬ್ಬ. ಮಕರ ಸಂಕ್ರಾಂತಿ ಹಬ್ಬದ ದಿನ ನಾವು ಸಾಕಷ್ಟು ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಅಮೃತ ಸಿದ್ಧಿ ಯೋಗ ಬಿದ್ದಿದೆ. ನಾನಂತೂ ಕಾಯ್ತಾ ಇದ್ದೆ ಯಾವಾಗ ಮಕರ ಸಂಕ್ರಾಂತಿ ಹಬ್ಬ ಬರುತ್ತೆ ಮತ್ತು ಆ ದಿನ ಈ ಅಮೃತ ಸಿದ್ಧಿ ಯೋಗ ಬೀಳುತ್ತೆ ಅಂತ. ಸಾಕಷ್ಟು ವರ್ಷಗಳಿಂದ ಮಕರ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗ ಬಿದ್ದಿರಲಿಲ್ಲ. ಈ 2 ಅಪರೂಪದ ಯೋಗಗಳು ಸಾಕಷ್ಟು ರಾಜಯೋಗಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಆ ರಾಜಯೋಗದ ದಿನವೇ ನಾವು ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಸಾಕ್ಷಾತ್ ನನ್ನ ಹಿಂದೆ ಪೂಜೆಗೆ ಸಿದ್ಧವಾಗಿ ರೆಡಿಯಾಗಿರುವಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರಗಳು ಸಹಸ್ರಾರು ಸಂಖ್ಯೆಯಲ್ಲಿವೆ. ನಿಮ್ಮ ಹೆಸರಲ್ಲಿ ಕೂಡ ಈ ಜನವರಿ 14ಕ್ಕೆ ಅಮೃತ ಸಿದ್ಧಿ ಯೋಗ ಏನಿದೆ ಆ ದಿನ ಇವುಗಳನ್ನು ಪೂಜೆಗಿಡಿಸ್ಕೋಬೋದು. ಪೂಜೆಗಿಡಿಸಿ 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ತರಿಸ್ಕೊಳ್ಳಿ. ರಿಸಲ್ಟ್ ನಾನು ಹೇಳಲ್ಲ ವೀಕ್ಷಕರೇ, ನೀವೇ ಹೇಳ್ತೀರಾ. ಯಾರು ಮಕರ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗದಲ್ಲಿ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರ ಇಡಿಸಿ ನನ್ನ ಕೈಯಲ್ಲಿ ಸಿದ್ಧಿ ಮಾಡಿಸಿ ಮನೆಗೆ ತರ್ತೀರಾ, ನಾನು ಬೇಕಾದ್ರೆ ಬರೆದು ಕೊಡ್ತೀನಿ ನಿಮಗೆ. 1 ವರ್ಷ ಆಗೋಷ್ಟರಲ್ಲಿ ಕಾಣಲಾರದಷ್ಟು ಹಣ ಕಾಣ್ಬೋದು. ಜೀವನದಲ್ಲಿ ಅಪಾರ ಪ್ರಮಾಣದ ಶ್ರೀಮಂತಿಕೆ ಬರುತ್ತೆ. ಈ ಅಪರೂಪದ ಯೋಗವನ್ನು ಮಿಸ್ ಮಾಡ್ಕೋಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಅದೇ ರೀತಿ ಈಗ ಮುಂದಿನ ಅಂಶವನ್ನು ನೋಡಲಿಕ್ಕಾಗಿ ಇನ್ನು ರಾಹು 10ನೇ ಮನೆಯಲ್ಲಿ ಸಂಚಾರದಲ್ಲಿರೋದ್ರಿಂದ ಮಿಥುನ ರಾಶಿಯವರಿಗೆ ಸಡನ್ನಾಗಿ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಡುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಆದರೆ ಅವುಗಳನ್ನು ಒಪ್ಪಿ ನಾವು ನಡಿಬೇಕಾಗತ್ತೆ. ಇಲ್ಲ ಅಂತಂದರೆ ರಾಹು ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ವರ್ಕಲ್ಲಿ ಪ್ರೆಷರ್ ಕೂಡ ಕಂಡು ಬರಬಹುದು. ಬುಧ ಮತ್ತು ನೋಡಿ ಇಲ್ಲಿ ಶುಕ್ರ 7ನೇ ಮನೆಗೆ ಯುತಿಯಾಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಕ್ಲೈಂಟ್ಸ್ ಕಡೆಯಿಂದ ಹೆಚ್ಚಿನ ವರ್ಕು ಅಂತಂದರೆ ಈಗ ನೀವು ಮಾಡಲೇಬೇಕು. ಮ್ಯಾನೇಜ್ಮೆಂಟಲ್ಲಿ ಹೇಳಿದಂಥ ಮಾತನ್ನು ಕೇಳಬೇಕು. ಬುಧ ಶುಕ್ರ ಯುತಿ ಆಗಿರೋದ್ರಿಂದ ಹೆಚ್ಚಿನ ಒತ್ತಡ ಬೀಳಬಹುದು. ಕೆಲವೊಬ್ಬರು ಕೆಲಸಕ್ಕೆ ಇಂಟರ್ವ್ಯೂ ಕೊಡ್ತಾ ಇದ್ದರೆ ಕ್ಲಿಯರ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಮೀಟಿಂಗ್ಸ್ಗಳು ಈ ವಾರ ಜಾಸ್ತಿ ಇರುತ್ತೆ. ನೆಗೋಷಿಯೇಷನ್ ಮಾಡುವಂಥದ್ದು ಈ ರೀತಿಯಾದಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಇನ್ನು 14, 16, 18 ಜನವರಿ ಶುಭ 3 ದಿವಸದಲ್ಲಿ ಯಾವುದಾದ್ರೂ 1 ದಿವಸ ಅಥವಾ 3 ದಿವಸನೂ ನೀವು ಶುಭ ಸಮಾಚಾರವನ್ನು ಕೇಳಬಹುದು. ಆದರೆ ಒಂದು ಏನಪ್ಪ ಅಂದರೆ ಆಫೀಸ್ ಪಾಲಿಟಿಕ್ಸ್ ಆಗಲಿ ಮತ್ತು ಇಂಪಲ್ಸಿವ್ ಕರಿಯರ್ ಡಿಸಿಷನ್ಗಳನ್ನು ನಾವು ತಗೋಬಾರ್ದು. ಶೀಘ್ರವಾಗಿ ಈ ಕೆಲಸ ಬೇಡ, ಇದನ್ನು ಬಿಟ್ಟು ಇನ್ನೊಂದು ಹುಡ್ಕೋಣ, ಇದು ಬೇಡ ಇದನ್ನು ಇನ್ನೊಂದು ಹುಡ್ಕೋಣ ಅನ್ನುವಂಥ ಆತುರತೆ, ಶೀಘ್ರದ ನಿರ್ಧಾರ ಬೇಡ ಅಂತ ತೋರಿಸ್ತಾ ಇದೆ. ಇನ್ನು ಹಣಕಾಸು ಅಂತ ಬಂದಾಗ ಹಣಕಾಸು ಸ್ಟಡಿಯಾಗಿರುತ್ತೆ. ಶನಿಯ ಒಂದು 8ನೇ ಸಂಚಾರ ಏನಾಗುತ್ತೆ ಅಂತಂದರೆ ಒಂದು ಇನ್ಶೂರೆನ್ಸು, ಟ್ಯಾಕ್ಸು, ವಾಹನ ರಿಪೇರಿ, ಆರೋಗ್ಯ, ಇಲ್ಲಿ ಸ್ವಲ್ಪ ನಿಮ್ಮನ್ನು ಖರ್ಚು ಮಾಡಿಸುವಂಥ ಸಾಧ್ಯತೆ ಇದೆ. ಮನೆಯಲ್ಲಿ ಎಲ್ಲವೂ ಕೂಡ ಸುಗಮವಾಗಿರುತ್ತೆ. ದಾಂಪತ್ಯ ಚೆನ್ನಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಟ್ರಾವೆಲ್ ಅಂತ ಬಂದಾಗ ಶಾರ್ಟ್ ಟ್ರಾವೆಲ್ ಮಾಡುವಂಥದ್ದಿದೆ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಪಾಸಿಬಿಲಿಟಿ ಇದೆ. ಲಕ್ಕಿ ಕಲರ್ ಗ್ರೀನ್, ಯೆಲ್ಲೋ, ಸ್ಕೈ ಬ್ಲೂ ಇರುತ್ತೆ. ಲಕ್ಕಿ ನಂಬರ್ಸ್ ಅಂತ ಬಂದಾಗ 3, 5, 14. ಲಕ್ಕಿ ಡೇಸ್ 14, 16, 18 ಜನವರಿ ಇರುತ್ತೆ. ನಾರ್ತ್ ಮತ್ತು ಈಸ್ಟ್ ಈ ದಿಕ್ಕುಗಳು ಶುಭ. ವೇದಿಕ್ ರೆಮಿಡೀಸ್ ಅಂತ ಬಂದಾಗ
ಪ್ರತಿದಿನ ಬೆಳಗ್ಗೆ ಸಂಜೆ ಹನುಮಾನ್ ಚಾಲೀಸ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಗುರುಗಳೇ ಸಮಯ ಅಭಾವ ಇದೆ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ತಪ್ಪದೆ ಕೇಳಿ. ಲಕ್ಷ್ಮೀ ನಾರಾಯಣರ ಆರಾಧನೆ ನಿಮಗೆ ಈ ವಾರ ಸೂಕ್ತ. ಮನೆಯಿಂದ ಕೆಲಸಕ್ಕೆ ಹೊರಗಡೆ ಬರುವಾಗ ಓಂ ನಮೋ ನಾರಾಯಣಾಯ ಅಂತ ಒಂದು 11 ಸಲ, ಶ್ರೀಂ ಶ್ರೀಂ ಈ ಬೀಜ ಮಂತ್ರ 18 ಸಲ ಪಠಣೆ ಮಾಡಿ. ರಿಸಲ್ಟ್ ನಾನು ಹೇಳೋದಿಲ್ಲ, ಗುಡ್ ನ್ಯೂಸ್ ನೀವೇ ಹೇಳ್ತೀರಾ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಇದೇ ಜನವರಿ 12ರಿಂದ 19ರವರೆಗೆ ವಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನೋಡಲಿಕ್ಕಾಗಿ ಸೂರ್ಯ 7ನೇ ಮನೆಯ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಪಬ್ಲಿಕ್ ಇಮೇಜ್ ಶೈನ್ ಆಗುತ್ತೆ. ಯಾರು ಮಾಧ್ಯಮ ಕ್ಷೇತ್ರದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಟ ನಟಿಯರಿದ್ದೀರಿ, ರಾಜಕಾರಣಿಗಳಿದ್ದೀರಿ, ಒಂದು ಪಬ್ಲಿಕ್ ಸೆಕ್ಟರ್ ನೀವು ಅಂದರೆ ಜನ ನಿಮ್ಮನ್ನು ಗುರುತಿಸ್ತಾರೆ ಅಂಥ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ಪಬ್ಲಿಕ್ ಇಮೇಜ್ ಜಾಸ್ತಿ ಆಗುತ್ತೆ. ನಿಮಗೆ ಟೀಮ್ ವರ್ಕ್, ಅಕಸ್ಮಾತ್ ನೀವು ಪ್ರೈವೇಟ್ ಜಾಬಲ್ಲಿ ವರ್ಕ್ ಮಾಡ್ತಾ ಇದ್ರಿ, ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರಿ, ಆಗ ನಿಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಇದರಿಂದ ನಿಮ್ಮ ಆದಾಯ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ. ಅದು ಕೂಡ ನೋಡಿ, ಬುಧನ ಸಂಚಾರದಿಂದ ನಿಮಗೆ ಎಫಿಷಿಯನ್ಸಿ, ವರ್ಕಲ್ಲಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ನಿಮ್ಮ ವರ್ಕ್ ಎಕ್ಯುರೇಟ್ ಆಗುತ್ತೆ. ಎಲ್ಲರೂ ಕೂಡ ನಿಮ್ಮ ಸೀನಿಯರ್ ಮ್ಯಾನೇಜರ್ ಇರ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲವೂ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಈ ಒಂದು ಶನಿಯ ಸಂಚಾರದಿಂದ ಒಂದು ಅಲರ್ಟ್ನೆಸ್ ಏನಿದೆ ಅಂತಂದರೆ ಕೆಲಸದಲ್ಲಿ ವಿಳಂಬ ಅಂಥೇಳಿ. ನೀವು ತುಂಬ ಜೋಶಲ್ಲಿ ತುಂಬ ಒಂದು ಸ್ಟ್ರೆಂತ್, ಶಕ್ತಿ ಹಾಕಿ ಕೆಲಸ ಮಾಡಿರ್ತೀರ, ರಿಸಲ್ಟ್ ತಕ್ಷಣಕ್ಕೆ ಸಿಗಲ್ಲ, ಅದು ಒಂದು ವಿಳಂಬ ಆಗುತ್ತೆ. ಅದನ್ನೊಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಅದೇ ರೀತಿ ಆರ್ಗ್ಯುಮೆಂಟ್ ಬೇಡ. ದಾಂಪತ್ಯದಲ್ಲಿ, ನೆರೆಹೊರೆಯವರೊಂದಿಗೆ, ನಿಮ್ಮ ಆಫೀಸಲ್ಲಿ, ಬಿಸ್ನೆಸ್ ಸ್ಥಳದಲ್ಲಿ ಗ್ರಾಹಕರೊಂದಿಗೆ ಈ ರಾಶಿಯವರು ಆರ್ಗ್ಯುಮೆಂಟ್ ಮಾಡ್ಕೋಬಾರ್ದು. ಈ ವಾರ ಕೆಲಸ ಕೆಡುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಹಣಕಾಸು ಅಂತ ಬಂದಾಗ ನಿಮಗೆ ಈ ವಾರ ಖರ್ಚು ವಿಪರೀತ ಸಿಕ್ಕಾಪಟ್ಟೆ ಇರುತ್ತೆ. ಆದಾಯ ಇನ್ಕಮ್ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ವೀಕ್ಷಕರೇ, ಮನೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇಟ್ಕೊಂಡು ಪೂಜೆ ಮಾಡಬೇಕು. ಆಗ ಏನು ಮಾಡುತ್ತೆ ಅಂತಂದರೆ ನಿಮಗೆ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ, ಆದಾಯ ಹೆಚ್ಚಿಗೆ ಬರುತ್ತೆ. ಹೌದು, ಅಂಥ ಶಕ್ತಿ ಇರುತ್ತೆ ನಿಮಗೆ. ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕು ಅಂತಂದರೆ, ಸಾಕಷ್ಟು ವರ್ಷಗಳ ನಂತರ, ಸುಮಾರು ದಶಕಗಳ ನಂತರ ಅಂತಲೇ ಹೇಳ್ಬೋದು, ಈ ಮಕರ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗ ಬಿದ್ದಿದೆ. ಆ ಅಮೃತ ಸಿದ್ಧಿ ಯೋಗದ ದಿನ ನಾವೇನು ಮಾಡ್ತಾ ಇದ್ದೀವಿ, ಸಹಸ್ರಾರು ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ನಾನು ಹೋಮಕ್ಕಿಟ್ಟು ಲಕ್ಷ್ಮೀ ಕುಬೇರಾಗ ಮಾಡಿಸ್ತಾ ಇದ್ದೀನಿ. ಈ ಬಂಗಾರದಂಥ ಅವಕಾಶ ಮಿಸ್ ಮಾಡ್ಕೋಬೇಡಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಗುರುಗಳೇ, ದಯಮಾಡಿ ತಪ್ಪದೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮಕರ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗದಲ್ಲಿ ನಡೆಯುವಂತಹ ಲಕ್ಷ್ಮೀ ಕುಬೇರ ಯಾಗದಲ್ಲಿ ನನ್ನ ಹೆಸರಲ್ಲಿಟ್ಟು ಪೂಜೆ ಮಾಡಿ ಕಳಿಸಿ ಅಂತ ಆ ವಾಟ್ಸಪ್ ನಂಬರಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಮೆಸೇಜ್ ಮಾಡೋಕ್ಕೆ ಬರಿಬೇಡಿ. ಇದನ್ನೇನಾದರೂ ಶ್ರೀಚಕ್ರ ಯಂತ್ರವನ್ನು ಮಕರ ಸಂಕ್ರಾಂತಿ ದಿನ ನೀವು ಪೂಜೆಗಿಟ್ಟು ತರಿಸ್ಕೊಂಡ್ರೆ ಆಹಾ, ಭಾಗ್ಯೋದಯವಾಗುತ್ತೆ. ಅಪಾರ ಪ್ರಮಾಣದಲ್ಲಿ ಹಣ ಮ್ಯಾಗ್ನೆಟ್ನಂತೆ ಎಳೆಯುತ್ತೆ. ನೀವೇ ರಿಸಲ್ಟ್ ಖಂಡಿತ ಮೆಸೇಜಲ್ಲಿ ಹೇಳ್ತೀರಾ. ಈಗ ಆಲ್ರೆಡಿ ಲಕ್ಷಾಂತರ ಜನ ಇದನ್ನು ತರಿಸ್ಕೊಂಡು ಜೀವನದಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಮಿಸ್ ಮಾಡ್ಕೋಬೇಡಿ. ಅದೇ ರೀತಿ ಇನ್ನು ಆರೋಗ್ಯ ಅಂತ ಬಂದಾಗ ಎಸಿಡಿಟಿ, ಗಂಟಲಿಗೆ ಸಂಬಂಧಿಸಿದಂತಹ ನೋಡಿ, ಈ ರೀತಿ ಗಂಟಲು ಕೆರೆತ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಡೈಜೆಸ್ಟಿವ್ ಇಶ್ಯೂಸ್ ಇರ್ಬೋದು, ಇದೆಲ್ಲ ಕಾಡಿಸುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ. ಬುಧನ ಸಂಚಾರ ನಿಮಗೆ ಸ್ವಲ್ಪ ಫೋಕಸ್ ಹೆಚ್ಚಾಗುತ್ತೆ, ಮೆಮರಿ ಪವರ್ ಹೆಚ್ಚಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಎಲ್ಲವೂ ಶುಭ ಅಂತ ಹೇಳುತ್ತೆ. ಪ್ರಯಾಣ ಅಂತ ಬಂದಾಗ ಲಾಂಗ್ ಡಿಸ್ಟೆನ್ಸ್ ಇದೆ, ಸ್ಪಿರಿಚುವಲ್ ಟ್ರಾವೆಲ್ ಇದೆ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಾ. ಇನ್ನು ಲಕ್ಕಿ ಕಲರ್ಸ್ ಅಂತ ಬಂದಾಗ ಬಿಳಿ, ಕ್ರೀಮ್, ಲೈಟ್ ಬ್ಲೂ ಶುಭ. ನಂಬರ್ 2, 7, 11 ಶುಭ. ಮತ್ತು 14, 16, 18 ಜನವರಿ ಈ ಡೇಟ್ ನಿಮಗೆ ಆಸ್ಪಿಷಿಯಸ್ ಆಗಿರುತ್ತೆ ಯಾವುದೇ ಕೆಲಸಕ್ಕೆ. ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು ಶುಭ. ಇನ್ನು ವೇದಿಕ್ ರೆಮಿಡೀಸ್ ಅಂತ ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ, ಒಂದು ಈ ಮಣ್ಣಿನ ಹಣತೆಯನ್ನು ತಗೊಳ್ಳಿ. ಮಣ್ಣಿನ ಹಣತೆಯನ್ನು ತಗೊಂಡ್ಬಿಟ್ಟು 6 ಕರ್ಪೂರ, ಈ ವಾರ ಪೂರ್ತಿ ಮಣ್ಣಿನ ಹಣತೆಯಲ್ಲಿ 6 ಕರ್ಪೂರವನ್ನು ತಗೊಂಡು ಅದರ ಮೇಲೆ ಒಂದು ಸ್ವಲ್ಪ ಇಷ್ಟು ಚಿಟಿಕೆ ತುಪ್ಪವನ್ನು ಹಾಕಿ ಎಲ್ಲ ಕೆಲಸ ಮುಗಿದ ಮೇಲೆ ರಾತ್ರಿ ನೀವೇನೇನು ಮಲ್ಗಕ್ಕೆ ಹೋಗ್ತೀರಿ ಅನ್ನೋಂಥ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿಟ್ಟು ಬೆಳಗಿಸ್ಬಿಡಿ. ಮಣ್ಣಿನ ಹಣತೆ, ಅದರೊಳಗಡೆ 6 ಕರ್ಪೂರ, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಅಷ್ಟೇ.
ಅದನ್ನ ಎಲ್ಲ ಎತ್ಕೊಂಡು ಓಡಾಡಬಾರ್ದು. ಒಂದೇ ಸ್ಥಳದಲ್ಲಿಟ್ಟು ಅಡುಗೆ ಮನೆಯ ಸೆಂಟ್ರ್ ಪ್ಲೇಸಲ್ಲಿಟ್ಟು ಬೆಳಗಿಸ್ಬಿಡ್ಬೇಕು. ಅದು ಪೂರ್ತಿ ಬೆಳಗಿ ಅದು ಇದು ಶಾಂತ ಆಗೋವರೆಗೂ ಅದ್ರ ಎದುರುಗಡೆನೆ ಕೂತ್ಕೊಂಡು ನೀವು ಅದು ಫುಲ್ ಇನ್ನೇನು ಅದು ದೀಪ ಎಲ್ಲ ಶಾಂತ ಆಯಿತು ಅಂದ ಮೇಲೇ ಹೇಳ್ಬೇಕು. ಅದು ದೀಪ ಬೆಳಗೋದನ್ನು ನೋಡ್ತಾ ಇರಬೇಕು. ಆಗ ಅಫರ್ಮೇಷನ್ ಮಾಡ್ಕೋಬೇಕು, ನನ್ನ ಮೈ ಮನಸ್ಸಿನಲ್ಲಿರುವ ಮನೆಯಲ್ಲಿರುವ ಮನೆಯ ಸದಸ್ಯರ ಸಮಸ್ತ ಕುಟುಂಬದ ಸದಸ್ಯರ ಮನಸ್ಸಿನಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಬಂದು ಆ ದೀಪದಲ್ಲಿ ಸೇರಿಕೊಳ್ಳಿ, ಸುಟ್ಟು ಭಸ್ಮ ಆಗಲಿ ನೆಗೆಟಿವ್ ಎನರ್ಜಿ ಅಂತ. ಈ ವಾರ ಪೂರ್ತಿ ನಿಮ್ಮ ಮನೆಯಲ್ಲಿ ಯಾರಾದರೂ ಕಟಕ ರಾಶಿಯವರಿದ್ದರೆ ಅವ್ರ ಕೈಯಲ್ಲೇನೆ ಈ ಒಂದು ದೀಪವನ್ನು ಅಡುಗೆ ಮನೆಯಲ್ಲಿ ಬೆಳಗಿಸಿ, ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು. ರಿಸಲ್ಟ್ ನೋಡಿ, ಮನೆಯವರೆಲ್ಲರಿಗೂ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಇದನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದೇ ಜನವರಿ 12ರಿಂದ 19ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರ, ಏನೆಲ್ಲ ಬದಲಾವಣೆ ತರಲಿಕ್ಕಿದೆ ಅನ್ನೋದನ್ನು ನೋಡಿ. ಸೂರ್ಯ 6ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಒಂದು ರೀತಿಯ ಶತ್ರು ಕಾಟದ ಮೇಲೆ ಒಂದು ಜಯ ವಿಜಯ ಅಂತ ತೋರಿಸುತ್ತೆ. ಶತ್ರು ದಮನ, ಏನೆಲ್ಲ ಶತ್ರು ಕಾಟ ಇತ್ತು ಅವರೆಲ್ಲ ಹಿಂದೆ ಸರಿಯುವಂತಹ ಸಮಯ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಮ ಕೆಲವೊಂದು ಕೆಲಸಗಳು ಏನಿರುತ್ತೆ ಅದೆಲ್ಲ ಟಾಸ್ಕ್ಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಇದು ಕೂಡ ಶುಭ ಸಮಾಚಾರ. ಅದರ ಜೊತೆಗೆ ಇನ್ನೂ ಹೆಚ್ಚಿದ ಒಂದು ವರ್ಕ್ ಪ್ರೆಷರ್ನಲ್ಲಿ ಕೆಲಸವನ್ನು ಮುಗಿಸುವಂತಹ ಅನಿವಾರ್ಯತೆ ಅಗತ್ಯತೆಯನ್ನು ಕೂಡ ನೀವು ಕಾಣ್ತೀರಿ. ಅದರಲ್ಲಿ ಜಯವನ್ನು ಕೂಡ ಗಳಿಸ್ತೀರಿ ಅಂತ ಹೇಳ್ತಾ ಇದೆ. ಇನ್ನು ಮಂಗಳನ ಸಂಚಾರ ಒಂದು ಉತ್ತಮವಾದಂತಹ ಒಂದು ಟೀಮನ್ನು ಹ್ಯಾಂಡಲ್ ಮಾಡುವಂತಹ ಸಾಮರ್ಥ್ಯವನ್ನು ಕೊಡುತ್ತೆ. ಒಂದು ಬೋಲ್ಡ್ನೆಸ್, ಒಂದು ಧೈರ್ಯ ಎಲ್ಲವನ್ನು ಕೊಡುತ್ತೆ. ಒಂದು ಇನಿಷಿಯೇಟಿವ್ ತೆಗೆದುಕೊಂಡು ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕೂಡ ಕೊಡುತ್ತೆ. ಅದೇ ರೀತಿ ಗುರುವಿನ ಸಂಚಾರ ಏನು ಮಾಡುತ್ತೆ ಅಂತಂದರೆ ಒಂದು ಸೋಷಿಯಲ್ ಸರ್ಕಲ್, ಒಂದು ಸ್ನೇಹಿತರು, ಹೊಸ ಹೊಸ ಸ್ನೇಹಿತರು ಪರಿಚಯ ಆಗುವಂಥದ್ದು, ಅವರಿಂದ ಗೇನ್ಸ್ ಆಗುವಂಥದ್ದು. ಶನಿಯ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಕಾರ್ಯದಲ್ಲಿ ವಿಳಂಬ ಆಗುತ್ತೆ. ಅದು ನಿಮಗೆ ಒಂಚೂರು ಕಿರಿಕಿರಿ ಮಾಡಿದರೂ ಕೂಡ ನಾವು ಪೇಷನ್ಸನ್ನು ತಗೊಂಡು ಮುಂದುವರಿಯೋದ್ರಿಂದ ಎಲ್ಲವೂ ಶುಭ ಅಂತ ತೋರಿಸುತ್ತೆ. ಇನ್ನು ಹಣಕಾಸು ಅಂತ ಬಂದಾಗ ಗುರು ನೋಡಿ 11ನೇ ಮನೆ ಇನ್ಕಮ್ಗೆ ಸಪೋರ್ಟ್ ಮಾಡುತ್ತೆ. ಇನ್ಸೆಂಟಿವ್ಸ್ ಬರುವಂಥದ್ದು, ಒಂದು ಅರಿಯರ್ಸ್ ಬರುವಂಥದ್ದು, ಇದನ್ನೆಲ್ಲ ತೋರಿಸುತ್ತೆ. ವೀಕ್ಷಕರೇ, ಇದೆಲ್ಲ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಲ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಗ್ರಹಗತಿಗಳ ಸಂಚಾರದಿಂದ ಸಡನ್ ವೆಲ್ತ್ ಬಂದ್ಬಿಡುತ್ತೆ, ಇನ್ನು ಕೆಲವೊಂದು ಸಲ ಬರೋದೇ ಇಲ್ಲ. ಇದೆಲ್ಲ ಆಗಬಾರ್ದು ಅಂತಂದರೆ ಸಿಂಹರಾಶಿಯವರು ಏನು ಮಾಡಬೇಕು ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಮಕರ ಸಂಕ್ರಾಂತಿಯ ದಿನ ಸುಮಾರು ವರ್ಷಗಳ ನಂತರ ಅಮೃತ ಸಿದ್ಧಿ ಯೋಗ ಬಂದಿದೆ ವೀಕ್ಷಕರೇ. ಈ ಅಮೃತ ಸಿದ್ಧಿ ಯೋಗದ ದಿನ, ಮಕರ ಸಂಕ್ರಾಂತಿ ಹಬ್ಬದ ದಿನ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ವೀಕ್ಷಕರಿಗೆ ಒಳಿತಾಗಲಿ ಅಂತ ಹೇಳಿ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಲಕ್ಷ್ಮೀ ಕುಬೇರಾಗದಲ್ಲಿ ಇಡಿಸ್ತಾ ಇದ್ದೀನಿ. ನೀವು ಕೂಡ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಹೆಸರಲ್ಲಿ ಪೂಜೆಗಿಡಿಸಿ ಮನೆಗೆ ತರಿಸ್ಕೊಳ್ಳಿ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಬರುತ್ತೆ. ಇದು ಮನೆಗೆ ಬಂದ ಮೇಲೆ ನೋಡಿ ಅದು ಯಾವ ಪ್ರಮಾಣದಲ್ಲಿ ಪ್ರಗತಿ ಆಗುತ್ತೆ, ಯಾವ ಪ್ರಮಾಣದಲ್ಲಿ ಹಣ ಬರುತ್ತೆ ಅಂದರೆ ನೀವೇ ಖುಷಿಯಾಗಿ ಮೆಸೇಜ್ ಮಾಡ್ತೀರ. ಅಪಾರ ಪ್ರಮಾಣದಲ್ಲಿ ಹಣ ಎಳೆಯುತ್ತೆ ಶ್ರೀಚಕ್ರ ಯಂತ್ರ. ವಿಶೇಷ ಸಿದ್ಧಿಯಾಗದಲ್ಲಿ ಸಿದ್ಧಿ ಆಗ್ತಾ ಇದೆ, ಮಿಸ್ ಮಾಡದೆ ಬುಕ್ ಮಾಡ್ಕೊಳ್ಳಿ. ಇನ್ನು ವೀಕ್ಷಕರೇ, ಕೌಟುಂಬಿಕ ವಿಷಯಗಳನ್ನು ನೋಡಲಿಕ್ಕಾಗಿ ಮನೆಯಲ್ಲಿ ಎಲ್ಲವೂ ಸುಗಮ ಅಂತ ತೋರಿಸುತ್ತೆ. ಆರೋಗ್ಯ ಅಂತ ಬಂದಾಗ ಮಂಗಳನಿಂದ ಹೆಚ್ಚಿನ ಶಕ್ತಿ, ಆದರೆ ವರ್ಕ್ ಪ್ರೆಷರ್, ಸ್ಟ್ರೆಸ್, ಸ್ವಲ್ಪ ಮೈಗ್ರೇನ್, ಹೆಡೇಕ್, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಎಸಿಡಿಟಿ ಇಂಥದ್ದನ್ನೆಲ್ಲ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಶುಭ. ಟ್ರಾವೆಲ್ ಅಂತ ಬಂದಾಗ ಶಾರ್ಟ್ ಡಿಸ್ಟೆನ್ಸ್ ಜರ್ನಿ ಇದೆ, ರಿಸ್ಕಿ ಟ್ರಾವೆಲ್ಸ್ಗಳು ಬೇಡ ಅಂತ ತೋರಿಸುತ್ತೆ. ಲಕ್ಕಿ ಕಲರ್ ಗೋಲ್ಡ್, ಆರೆಂಜ್, ರೆಡ್. ಲಕ್ಕಿ ನಂಬರ್ 1, 15, 19. ಇನ್ನು ಶುಭ ದಿಕ್ಕು ಅಂತ ಬಂದಾಗ ಪೂರ್ವ. ರೆಮಿಡೀಸ್ ಅಂತ ನಿಮಗೆ ನಾನು ಸಜೆಸ್ಟ್ ಮಾಡಲಿಕ್ಕಾದರೆ ಹನುಮಾನ್ ಚಾಲೀಸ, ಪ್ರತಿದಿನ ಬೆಳಗ್ಗೆ ಸಂಜೆ ಹನುಮಾನ್ ಚಾಲೀಸ ಪಠಣೆ ಮಾಡಿ. ಗುರುಗಳಿಗೆ ಸಮಯ ಅಭಾವ ಇದೆ ಅಂತಂದರೆ ಜೈತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ತಪ್ಪದೆ ಕೇಳಿ. ಇನ್ನು ಶ್ರೀಕೃಷ್ಣ ಮಧುರಾಷ್ಟಕಂ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಈ ಬರುವಂತಹ ಯಾವುದಾದ್ರೂ
ದಿನ, ವಾರದ ಯಾವುದಾದ್ರೂ ದಿನ ನಿಮ್ಮ ಮನೆ ಹತ್ತಿರ ಇರುವಂತಹ ದೇವಸ್ಥಾನದಲ್ಲಿ 1 kg ಗೋಧಿ, ಅರ್ಧ kg ಬೆಲ್ಲವನ್ನು ಕೊಟ್ಟರೆ ಈ ವಾರದಲ್ಲಿ ಬರುವಂತಹ ಸಣ್ಣ ಪ್ರಮಾಣದ ಕಂಟಕದಿಂದ ಪಾರಾಗಬಹುದು ಅಂತ ಗ್ರಹಗತಿಗಳು ಸೂಚಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದೇ 12ರಿಂದ ಅಂದರೆ ಜನವರಿ 12ರಿಂದ 19ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಆಗಲಿದೆ ಅನ್ನೋದನ್ನು ನೋಡಲಿಕ್ಕಾಗಿ ನೋಡಿ. ಗುರುವಿನ ಸಂಚಾರ 10ರಲ್ಲಿ, ಇದು ನಿಮಗೆ ಬೂಸ್ಟ್ ಕೊಡುತ್ತೆ. ಗುಡ್ ನ್ಯೂಸ್, ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದರಿಂದ ನಿಮಗೇನಾಗುತ್ತೆ, ಅಪ್ರಿಷಿಯೇಷನ್, ಗ್ರೋತ್, ಇನ್ಕ್ರಿಮೆಂಟ್, ಪ್ರಮೋಷನ್, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಯೋಗ, ಸೈಟ್ ಕೊಂಡುಕೊಳ್ಳುವಂತಹ ಒಂದು ಸುಯೋಗ, ಮನೆ ಕಟ್ಟಿಸುವಂತಹ ಅದ್ಭುತ ಭಾಗ್ಯ ಎಲ್ಲವೂ ಕೂಡ ಒಲದು ಬರುತ್ತೆ ಈ ರಾಶಿಯವರಿಗೆ. ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ವೀಕ್ಷಕರೇ, ಈ ಸಿಹಿ ಸಮಾಚಾರ ಇನ್ನೂ ಡಬಲ್ ಮಾಡೋದಕ್ಕೆ ಒಂದು ಇನ್ನೂ ಬೃಹತ್ತಾದಂಥ ಗುಡ್ ನ್ಯೂಸ್ ಹೇಳ್ತೀನಿ. ಅದೇನಪ್ಪ ಅಂದರೆ, ನನ್ನ ಹಿಂದೆ ನೋಡ್ತಾ ಇರ್ಬೋದು, ಸಹಸ್ರಾರು ಸಂಖ್ಯೆಗಳಲ್ಲಿ ನನ್ನ ಹಿಂದೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದೆ. ಮಕರ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬಕ್ಕೆ ಅಮೃತ ಸಿದ್ಧಿ ಯೋಗ ಬಿದ್ದಿದೆ. ಇದು ಎಷ್ಟೋ ವರ್ಷಗಳ ನಂತರ ಬಂದಂತಹ ಸುಯೋಗ, ರಾಜಯೋಗ ನಿರ್ಮಾಣ ಆಗ್ತಾ ಇದೆ. ಆ ದಿನ ಇದನ್ನು ಸದುಪಯೋಗ ಪಡಿಸ್ಕೊಂಡು ನಿಮಗೆ ಒಳಿತನ ಮಾಡೋದಕ್ಕೋಸ್ಕರ ನಾವು ಜೀತ್ ಮೀಡಿಯಾ ವಾಹಿನಿಯಲ್ಲಿ ಮಹಾಲಕ್ಷ್ಮಿ ಕುಬೇರ ಯಾಗ ಮಾಡ್ತಾ ಇದ್ದೀವಿ. ಆ ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ನೀವು ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಹೆಸರಿಗಿಟ್ಟು ಪೂಜೆ ಮಾಡಿಸ್ಕೋಬೋದು. ಪೂಜೆ ಮಾಡಿಸ್ಕೊಂಡು 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಯಾಕೆಂದರೆ 30 ದಿವಸ ಸಿದ್ಧಿ ಆಗುತ್ತೆ. ಹಾಗಾಗಿ ಇದನ್ನು ನೀವೇನಾದರೂ ಮಕರ ಸಂಕ್ರಾಂತಿ ಹಬ್ಬದ ದಿನ ಅಮೃತ ಸಿದ್ಧಿ ಯೋಗ ಬಿದ್ದಿದೆ, ಅವತ್ತು ಪೂಜೆಗಿಡಿಸಿ ಮನೆಗೆ ತರಿಸಿದರೆ ಬರೆದಿಟ್ಕೊಳ್ಳಿ ವೀಕ್ಷಕರೇ, ವರ್ಷ ತುಂಬುವಷ್ಟರಲ್ಲಿ ಸಾಲ ನೀವು ಬೇರ್ ಸಮೇತ ಕಿತ್ತು ಹಾಕ್ತೀರಾ. ಸಾಕಷ್ಟು ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ. ಈ ಅಮೃತದಂತಹ ಅವಕಾಶವನ್ನು, ಬಂಗಾರದಂಥ ಅವಕಾಶವನ್ನು ಕೈಯಾರೆ ನಿಮ್ಮ ಒಂದು ಅಮೃತ ಹಸ್ತದಲ್ಲಿ ಬಂದು ಕೂತಿದೆ. ಮಿಸ್ ಮಾಡ್ಕೋಬೇಡಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಅಂಶಗಳತ್ತ ಗಮನ ಹರಿಸೋದಾದರೆ, ಗುರುವಿನ ಒಂದು ಆಶೀರ್ವಾದ, ಒಂದು ವಿಶೇಷವಾದ ಸಪೋರ್ಟ್ನಿಂದ ಸ್ಯಾಲ್ರಿ ಇನ್ಕ್ರಿಮೆಂಟ್, ಗ್ರೋತ್ ಹೈಕ್ ಅಂತ ತೋರಿಸ್ತಾ ಇದೆ. ಮತ್ತು ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗಳು ಕಾಡುತ್ತೆ. ಅದ್ರ ಬಗ್ಗೆ ಗಮನ ಇರಲಿ. ಜೇಬು ಸುಡುವಂತಹ, ಆಮೇಲೆ ಏನೋ ಒಂದು ಲಾಸ್ ಆಗುವಂಥ, ಹಣ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ, ಮಂಗಳನ ಸಂಚಾರ 12ನೇ ಮನೆಗೆ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ. ಅದೇ ರೀತಿ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಈ ಡೈಲಿ ರುಟೀನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಂದರೆ ಬೆಳಗ್ಗೆ ನೀವು 6 ಗಂಟೆಗೆ ಹೇಳೋರು ಅಲಾರಾಮ್ ಇಟ್ಕೊಂಡಿರ್ತೀರಾ, 8 ಗಂಟೆಗೆ ಹೇಳ್ತೀರಾ. ಅಥವಾ ನೈಟ್ 10 ಗಂಟೆಗೆ ಮಲಗಿಬಿಡಬೇಕು ಅಂತ ನಿರ್ಧಾರ ಮಾಡಿದರೆ 12 ಗಂಟೆಗೆ ಮಲಗ್ತೀರಾ. ಈ ರೀತಿ ಡಿಸಿಪ್ಲಿನ್ ಹೋಗಿ ಇನ್ಡಿಸಿಪ್ಲಿನ್ ಆಗುತ್ತೆ ಶನಿಯ ಸಂಚಾರದಿಂದ. ಅದನ್ನು ನೋಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಇದೆ. ಟ್ರಾವೆಲ್ ಅಂತ ನೋಡ್ಲಿಕ್ಕೆ ಬಂದಾಗ ಸ್ವಲ್ಪ ನೀವು ಟ್ರಾವೆಲಲ್ಲಿ ಶಾರ್ಟ್ ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸ್ ಈ ವಾರ ಜರ್ನಿ ಇದೆ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ, ವ್ಯಾಲ್ಯೂಬಲ್ ವಸ್ತುಗಳು ಕಳೆದುಕೊಳ್ಳುವಂಥ ಸಾಧ್ಯತೆ, ಗೋಲ್ಡು ಅಥವಾ ಲ್ಯಾಪ್ಟಾಪು, ಮೊಬೈಲು ಮಿಸ್ ಆಗುವಂಥ ಸಾಧ್ಯತೆ, ಅದರಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಕೆಲವು ಒಂದು ಸ್ವಲ್ಪ ಬೆಂಕಿ ಅವಘಡಗಳಿಂದ ಅಪಘಾತ ಅಂತ ತೋರಿಸುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಲೈಟ್ ಗ್ರೀನ್, ವೈಟ್ ಕ್ರೀಮ್, ಲಕ್ಕಿ ನಂಬರ್ 5, 14, 13, ಜನವರಿ 14, 16, 18 ಶುಭ ಇರುತ್ತೆ. ಇನ್ನು ರೆಮಿಡೀಸ್ ಅಂತ ಬಂದಾಗ ನಿಮಗೆ ನೋಡಿ, ಆಂಜನೇಯನ ಆರಾಧನೆ. ಅಕಸ್ಮಾತ್ ಮನೆ ಹತ್ರ ಏನಾದರೂ ಆಂಜನೇಯನ ದೇವಸ್ಥಾನ ಇತ್ತು ಅಂದರೆ ಈ ವಾರ ಪೂರ್ತಿ ಬೆಳಗ್ಗೆ ಹೋಗಿ ಆಂಜನೇಯನ ದರ್ಶನ ತಗೊಂಡು ಕೆಲಸಕ್ಕೆ ಹೊರಡೋದ್ರಿಂದ ಶುಭ. ಆಗಲಿಲ್ಲ ಅಂತಂದ್ರೂ ಕೂಡ ಮನೆಯಿಂದ ಹೊರಡುವಾಗ ಓಂ ಹಂ ಹನುಮಂತೆ ನಮಃ, ಓಂ ಹಂ ಹನುಮಂತೆ ನಮಃ ಮಂತ್ರ ಹೇಳಿ ಮನೆಯಿಂದ ಹೊರಟ್ರೆ ಶುಭ. ಅದೂ ಆಗಲಿಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲಿಸ ಅಪ್ಲೋಡ್ ಮಾಡಿದ್ದೀವಿ. ಮನೆಯಿಂದ ಹೊರಡಬೇಕಾದ್ರೆ ಮತ್ತೆ ಸಂಜೆ ಬಂದಮೇಲೆ ಅದನ್ನು ಕೇಳಿದರು ಶುಭವೋ ಶುಭ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ತುಲಾ ರಾಶಿಯವರ ಈ ವಾರದ 12ರಿಂದ 19ರವರೆಗೆ, ಜನವರಿ 12ರಿಂದ 19ರವರೆಗೆ ವಾರ ಭವಿಷ್ಯ ಹೇಗಿದೆ ಅನ್ನೋದರ ಮೇಲೆ ಬೆಳಕು ಚೆಲ್ಲೋದಾದರೆ ನೋಡಿ, ಗುರು 9ನೇ ಮನೆಗೆ ಬಹಳ ಗುಡ್ ಲಕ್ ಅಂತ ಹೇಳ್ಬೋದು. ಈ ವಾರ ಅದೃಷ್ಟವೇ ಭಾಗ್ಯದ ಬಾಗಿಲು ತೆರೆಯುವಂತಹ ವಾರ. ನಿಮಗೆ ಹಿರಿಯರಿಂದ, ಗುರುಗಳಿಂದ, ತಂದೆ ತಾಯಿಯಿಂದ ಎಲ್ಲರಿಂದ ಗೈಡೆನ್ಸ್ ಸಿಗುವಂತಹ ವಾರ. ಹೊಸ ಹೊಸ ಅಪಾರ್ಚುನಿಟೀಸ್ ಬರುವಂತಹ ವಾರ. ಮಂಗಳ ನೋಡಿ 11ನೇ ಮನೆಗೆ ಬಂದಿರೋದ್ರಿಂದ ಇನ್ಕಮ್ ಗ್ರೋತ್ ಆಗುತ್ತೆ, ಗೋಲ್ ಅಚೀವ್ಮೆಂಟ್ ಆಗುತ್ತೆ.
ಅದ್ಭುತವಾದಂಥ ವಾರ. ಇದರ ಜೊತೆಗೆ ಇನ್ನೂ ಒಂದು ಗುಡ್ ನ್ಯೂಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಲಾರಾಶಿಯವರಿಗೆ. ಅದೇನಪ್ಪ ಅಂತಂದರೆ, ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿ ಯೋಗ ಬಂದಿದೆ. ಆ ಅಮೃತ ಸಿದ್ಧಿ ಯೋಗದ ದಿನ ನೋಡಿ, ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಇಡಿಸ್ತಾ ಇದ್ದೀನಿ. ವೀಕ್ಷಕರೇ, ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಆ ಮಹಾಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಈ ಸಂಕ್ರಾಂತಿ ದಿನ ಏನು ಅಮೃತ ಸಿದ್ಧಿ ಯೋಗ ಬಿದ್ದಿದೆಯಲ್ಲ, ಅವತ್ತು ಪೂಜೆಗೆ ಇಡಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತೆ, ಈಗಲೇ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ನಿಮಗೆ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ಇದು ಮನೆಗೆ ಬಂದರೆ ಸಾಕು, ವರ್ಷ ತುಂಬೋದ್ರೊಳಗಡೆ ನೀವು ಏನು ಕೇಳ್ತೀರಾ ಆ ಕೆಲಸ ಎಲ್ಲ ಆಗುತ್ತೆ. ಕಷ್ಟಗಳನ್ನು ಮಂಜಿನಂತೆ ಕರಗಿಸುತ್ತೆ. ಸಾಲ ಅನ್ನೋದು ನಿಮ್ಮ ಜೀವನದಿಂದ ದೂರ ಓಡುತ್ತೆ. ಸೋಲು ಹೋಗಿ ಗೆಲುವು ಬರುತ್ತೆ. ಜೀವನದಲ್ಲಿ ಸಾಲ ಮತ್ತು ಸೋಲು ಎರಡೂ ನಿಮ್ಮ ಜೀವನದಲ್ಲಿ ಹತ್ರಕ್ಕೂ ಸುಳಿಯೋದಿಲ್ಲ. ಕೇಳಿದ್ದನ್ನು ಕೊಡುತ್ತೆ. ಬುಕ್ ಮಾಡ್ಕೊಳ್ಳಿ. ಮತ್ತು ವೀಕ್ಷಕರೇ, ಈಗ ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಫ್ಯಾಮಿಲಿಗೆ ಮಂಗಳ ಮತ್ತು ಗುರು ಈ ಎರಡೂ ಆ ಗ್ರಹಗಳ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಆರೋಗ್ಯ ಅಂತ ಬಂದಾಗ ಸ್ವಲ್ಪ ವರ್ಕ್ ಲೋಡ್ನಿಂದ ಸ್ಟ್ರೆಸ್ ಇರುತ್ತೆ, ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಇದೆ. ಲಾಂಗ್ ಡಿಸ್ಟೆನ್ಸ್ ಜರ್ನಿ ಇದೆ. ಲಕ್ಕಿ ನಂಬರ್ ನಿಮಗೆ 6, 9, 15. ಲಕ್ಕಿ ಕಲರ್ಸ್ ಅಂತ ಬಂದಾಗ ವೈಟ್, ಸ್ಕೈ ಬ್ಲೂ, ಲೈಟ್ ಪಿಂಕ್ ಜಾಸ್ತಿ ಬಳಸಿ. ಈಸ್ಟ್ ಮತ್ತು ನಾರ್ತ್ ಈಸ್ಟ್ ದಿಕ್ಕುಗಳು ಶುಭ. ರೆಮಿಡೀಸ್ ಅಂತ ಬಂದಾಗ ಈ ವಾರಕ್ಕೆ ವೀಕ್ಷಕರೇ ಬುಧನ ಆರಾಧನೆ ಅಂತ ಬರ್ತಾ ಇದೆ. ಪ್ರತಿದಿನ ಮನೆಯಲ್ಲಿದ್ದವರು ಸಹಿತ, ಮನೆಯಿಂದ ಹೊರಗಡೆ ಡ್ಯೂಟಿಗೆ ಹೋಗಿ ಬರೋರು ಸಹಿತ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಹಸಿರು ಸಸ್ಯವನ್ನು ಮುಟ್ಟಬೇಕು. ಮನೆಯ ಫ್ಲವರ್ ಪಾಟ್ ಇರ್ಬೋದು, ಮನೆ ಎದುರುಗಡೆ ಗಿಡ, ಅವುಗಳನ್ನ ಒಂದು ಸಲ ಸವರಿ ಓಂ ಬುಧಾಯ ನಮಃ ಅಂತ 21 ಸಲ ಹೇಳ್ಕೋಬೇಕು. ವಾರ ಪೂರ್ತಿ ಪ್ರತಿದಿನ ನಿಮ್ಮ ಮನೆಯಲ್ಲಿರುವಂತಹ ದೇವರ ಮನೆಯಲ್ಲಿ ಗಣೇಶನ ವಿಗ್ರಹ ಫೋಟೋದ ಮುಂದೆ ಪ್ರತಿದಿನ 21 ಗರಿಕೆ ಇಟ್ಟು ಓಂ ಗಂಗಣಪತಯೇ ನಮಃ ಮಂತ್ರ 108 ಸಲ ಹೇಳ್ಕೋಬೇಕು. ಹಿಂದಿನ ದಿನದ ಗರಿಕೆಯನ್ನು ನೆಕ್ಸ್ಟ್ ಡೇ ಮರದ ಕೆಳಗಡೆ ವಿಸರ್ಜನೆ ಮಾಡಬೇಕು. ಇಷ್ಟು ರೆಮಿಡಿ ಮಾಡಿ ಗುಡ್ ನ್ಯೂಸ್ ಹೇಗೆ ಬರುತ್ತೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಖುಷಿಯಾಗಿ ಕಮೆಂಟ್ ಹಾಕ್ತೀರಾ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದೇ ಜನವರಿ 12ರಿಂದ 19ರವರೆಗೆ ಏನೆಲ್ಲ ಈ ವಾರದಲ್ಲಿ ಘಟನಾವಳಿಗಳು ನಡೀಬಹುದು ಅನ್ನೋದರ ಮೇಲೆ ಸಣ್ಣ ಪ್ರಮಾಣದ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನ. ಮಂಗಳ 10ನೇ ಮನೆಗೆ. ಇದರಿಂದ ವೃಶ್ಚಿಕ ರಾಶಿಯವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಒಂದು, ಎಲ್ಲರೂ ಗುರುತಿಸ್ತಾರೆ ನಿಮ್ಮನ್ನು. ನೀವು ಮಾಡುವಂಥ ಕೆಲಸಕ್ಕೆ ಈ ವಾರ ಪ್ರತಿಫಲ ಸಿಗುತ್ತೆ. ಇದಕ್ಕಿಂತ ಹೆಚ್ಚಿನ ಖುಷಿ ಇನ್ನೇನು ಬೇಕು ಹೇಳಿ. ಅದೇ ರೀತಿ ಸೂರ್ಯ 3ನೇ ಮನೆ. ಕಮ್ಯುನಿಕೇಷನ್ ಬೇಸ್ಡ್ ವರ್ಕಲ್ಲಿ ಯಾರು ಇರ್ತೀರಿ, ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಒಂದು ನ್ಯೂಸ್ ವಾಹಿನಿಗಳಿರ್ಬೋದು, ಜನರಲ್ ಎಂಟರ್ಟೈನ್ಮೆಂಟ್ ಚಾನಲ್ಗಳಿರಬಹುದು, ಧಾರಾವಾಹಿ, ಸಿನಿಮಾ, ಎಲ್ಲ ಕ್ಷೇತ್ರಗಳಲ್ಲಿ ಈ ರೀತಿ ಗುರುತಿಸಿಕೊಳ್ಳುವಂತಹ ಕೆಲಸ ಏನು ಮಾಡ್ತಾ ಇರ್ತೀರಿ ಅಂಥವರಿಗೆ ಬಹಳ ಶುಭ ಇದೆ. ಸೇಲ್ಸ್, ಪ್ರೆಸೆಂಟೇಷನ್, ನೆಟ್ವರ್ಕಿಂಗ್ ನೋಡಿ, ಸೇಲ್ಸ್ ಹೈಕ್ ಆಗುತ್ತೆ ಅಂತ ತೋರಿಸುತ್ತೆ. ಬಿಸ್ನೆಸ್ ಹೈಕ್ ಆಗುತ್ತೆ ಈ ರಾಶಿಯವರಿಗೆ. ಆದರೆ ನಿಮಗೆ ಶನಿಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಈ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಡೆಫಿನೆಟ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಈ ವಾರ ಮನೆಯಲ್ಲಿ ಇದೇ ವಿಷಯಕ್ಕೆ ಜಗಳ ನಡೆದರೂ ಅಚ್ಚರಿ ಇಲ್ಲ. ನೀವು ಫ್ಯಾಮಿಲಿ ಕಡೆ ನೋಡ್ತಾ ಇಲ್ಲ, ಬೇಗ ಆಫೀಸಿಂದ ಮನೆಗೆ ಬರಲ್ಲ, ಹೆಂಡತಿ ಮಕ್ಕಳ ಕಡೆ ನೋಡ್ತಾ ಇಲ್ಲ ಅನ್ನೋ ವಿಷಯಕ್ಕೆ 100ಕ್ಕೆ 110ರಷ್ಟು ಜಗಳ ನಡೀಬಹುದು. ಇದರ ಬಗ್ಗೆ ಗಮನ ವಹಿಸಿ. ಯಾಕೆ? ಇದು ಶನಿಗ್ರಹದ ಪ್ರಭಾವದಿಂದ ಆಗ್ತಾ ಇದೆ. ಪರ್ಸ್ನಲ್ ಪ್ರೊಫೆಷನಲ್ ಲೈಫಲ್ಲಿ ಇಂಬ್ಯಾಲೆನ್ಸ್ ಆಗಲೇಬೇಕು ಈ ವಾರ, ಅದರಲ್ಲಿ 2 ಮಾತಿಲ್ಲ. ನೋಡಿ ವೀಕ್ಷಕರೇ, ಇದಾಗಬಾರ್ದು. ಪರ್ಸ್ನಲ್ ಪ್ರೊಫೆಷನ್ ಲೈಫ್ ಎರಡೂ ಬ್ಯಾಲೆನ್ಸ್ ಇರಬೇಕು. ಹಣಕಾಸು ಸ್ಟೆಬಿಲಿಟಿ ಇರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ನಾವು ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ಮಕರ ಸಂಕ್ರಾಂತಿ ದಿನ ವೀಕ್ಷಕರೇ ಅಮೃತ ಸಿದ್ಧಿ ಯೋಗ ಬಿದ್ದಿದೆ. ಸುಮಾರು ಸಾಕಷ್ಟು ವರ್ಷಗಳ ನಂತರ ಈ ಯೋಗ ಸುಯೋಗ ಕೂಡಿ ಬರ್ತಾ ಇದೆ. ಅವತ್ತು ನಾನು ಲಕ್ಷ್ಮೀ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಡಿಸ್ತಾ ಇದ್ದೀನಿ. ಅವತ್ತಿನ ದಿನ ನೀವು ನಿಮ್ಮ ಹೆಸರನ್ನು ಕೊಟ್ಟು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಯಾಗದಲ್ಲಿ ಇಡಿಸ್ಕೊಂಡು ಮನೆಗೆ 30ರಿಂದ 40 ದಿವಸ ಆದಮೇಲೆ ತರಿಸ್ಕೋಬೋದು. ವಿಶೇಷ ದಿನ
ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮಕರ ಸಂಕ್ರಾಂತಿ ಮತ್ತು ಅಮೃತ ಸಿದ್ಧಿ ಯೋಗ ಎರಡೂ ಒಂದೇ ದಿವಸ ಬಂದಿದೆ. ಅವತ್ತು ಇಟ್ಟು ಸಿದ್ಧಿ ಮಾಡಿಸ್ಕೊಂಡು ತರಿಸ್ಕೊಂಡ್ರೆ ಆಹಾ, ಒಂದು ವರ್ಷದಲ್ಲಿ ಅಪಾರ ಪ್ರಮಾಣದ ಹಣ ನಿಮ್ಮ ಹತ್ರ ಹರಿದು ಬರುತ್ತೆ. ಆಗ ಸಾಕಷ್ಟು ಶ್ರೀಮಂತಿಕೆ ಬರುತ್ತೆ, ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ, ಸಂತಾನ ಪ್ರಾಪ್ತಿ, ವಿವಾಹ ಸೆಟ್ ಆಗುತ್ತೆ, ಸೈಟು, ಮನೆ, ವಾಹನ, ಪೂರ್ವಜರ ಆಸ್ತಿ, ನೀವು ಏನು ಕೇಳ್ತೀರಾ ಅದನ್ನು ಕೇಳಿದ್ದನ್ನು ಕೊಡುವಂಥದ್ದು. ಸಾಕಷ್ಟು ಎಂಥದ್ದೇ ಕಠಿಣ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೂ ಹೊರಗಡೆ ತರುತ್ತೆ ಶ್ರೀಚಕ್ರ ಯಂತ್ರ. ಕಷ್ಟ ಮಂಜಿನಂತೆ, ಅದೃಷ್ಟ ನಿಮ್ಮ ಬೆನ್ನ ಹಿಂದೆನೇ ಇರುತ್ತೆ, ಕಾಪಾಡುತ್ತೆ ಸದಾ. ಅದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ರಿಸಲ್ಟ್ ನಾನು ಹೇಳಲ್ಲ, ನೀವೇ ಹೇಳ್ತೀರ. ಇನ್ನು ಮುಂದಿನ ವಿಷಯವನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್, ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗುವಂಥದ್ದು. ದಯಮಾಡಿ ಮಾತ್ರೆ ಸ್ಕಿಪ್ ಮಾಡೋದಾಗಲಿ, ಡಾಕ್ಟರ್ ಹೆಲ್ತ್ ಚೆಕಪ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಭಾಳ ಜಾಗೃತಿಯಾಗಿರಿ. ಡೈಜೆಸ್ಟಿವ್ ಸೆನ್ಸಿಟಿವಿಟಿ ಇರುತ್ತೆ, ನಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶುಭ ಇದೆ, ಟ್ರಾವೆಲ್ ಇದೆ, ರಿಸ್ಕಿ ಜರ್ನೀಸ್ ಬೇಡ ಅಂತ ಹೇಳುತ್ತೆ. ಅಂದರೆ ಟ್ರೆಕ್ಕಿಂಗ್ ಮಾಡೋದು, ಸಮುದ್ರದಲ್ಲಿ ಈಜಕ್ಕೆ ಹೋಗೋದು ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ ಸೂಚಿಸುತ್ತೆ. ಲಕ್ಕಿ ಕಲರ್ ಮೆರೂನ್ ಡೀಪ್ ರೆಡ್ ಕ್ರೀಮ್ ಅಂತ ಬರುತ್ತೆ. ಲಕ್ಕಿ ನಂಬರ್ 9, 8, 9, 18, 27. ಇನ್ನು ಈ ವಾರಕ್ಕೆ ನಿಮಗೆ ಲಕ್ಕಿ ಡೈರೆಕ್ಷನ್ಸ್ ಅಂತ ಬಂದಾಗ ಸೌತ್ ಮತ್ತು ಸೌತ್ ಈಸ್ಟ್ ಈ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಇನ್ನು ವಾರದ ಒಂದು ವಿಶೇಷ ರೆಮಿಡಿ ಅಂತ ಬಂದಾಗ ಮನೆಯ ಹೊರಗಡೆ ಇರುವಂತಹ ಏನು ಹಸಿರು ಸಸ್ಯಗಳಿರುತ್ತೆ, ಆ ಹಸಿರು ಸಸ್ಯಗಳ ಕೆಳಗಡೆ, ಅಂದರೆ ಎಕ್ಸಾಕ್ಟ್ಲಿ ನಿಮ್ಮ ಮನೆ ಮುಂದಿಟ್ಟಿರುವಂಥ ಪಾಟ್ಗಳಲ್ಲಿ ಬೇಡ, ಒಂದು ಸ್ವಲ್ಪ ದೂರ, ಮನೆಯಿಂದ ದೂರ ಇರುವಂತಹ ಹಸಿರು ಮರದ ಕೆಳಗಡೆ ನೀವು ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ಇಷ್ಟು ಯಾವುದಾದ್ರೂ ಧಾನ್ಯವನ್ನು ಹಾಕಿ ಹೊರಡಿ. ಆ ಧಾನ್ಯಗಳನ್ನು ಹಕ್ಕಿಗಳು, ಪಕ್ಷಿಗಳು ಬಂದು ತಿನ್ನಬೇಕು. ನಿಮ್ಮ ಮನೆ ಟೆರೆಸ್ ಮೇಲಾಗಲಿ ಮನೆ ಮುಂದೆ ಹಾಕಕ್ಕೆ ಹೋಗಬೇಡಿ, ಮನೆಯಿಂದ ದೂರ ಇರುವಂಥ ಮರದ ಕೆಳಗಡೆ ಹಾಕಿ ಹೊರಡಿ. ಅವುಗಳನ್ನು ಆ ಪಕ್ಷಿಗಳು ಬಂದು ತಿಂದ ತಕ್ಷಣ ನಿಮ್ಮ ಜೀವನದಲ್ಲಿರುವಂಥ ಬ್ಲಾಕೇಜಸ್ ಹೇಗೆ ಹಿಂದೆ ಸರಿತಾ ಬರುತ್ತೆ, ದಾರಿ ಓಪನ್ ಆಗುತ್ತೆ, ನೀವೇ ಅದನ್ನು ನೋಡ್ಬೋದು. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಗೆ ಇದೇ ಜನವರಿ 12ರಿಂದ 19ರವರೆಗೆ ಯಾವೆಲ್ಲ ಫಲಾಫಲಗಳಿದೆ ಅಂತ ನೋಡ್ಕೊಂಡು ಬರೋಣ. ಈಗ ಮೊದಲನೆಯದಾಗಿ ಬುಧ ಮತ್ತು ಶುಕ್ರ ಯುತಿ, ಎರಡು ಗ್ರಹಗಳು ಈ ವಾರ ಧನುರಾಶಿಯ ಮೇಲೆ ವಿಶೇಷ ಫಲ ಮತ್ತು ಪರಿಣಾಮಗಳನ್ನು ಕೊಡುತ್ತೆ. ಅದೇನಪ್ಪ ಅಂತಂದರೆ, ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಒಂದು ರೀತಿಯ ಕೆಲಸದಲ್ಲಿ ಒಂದು ಕಾನ್ಫಿಡೆನ್ಸ್, ಏನು ಹೇಳ್ತಾರೆ ಅಲ್ಲಿ, ಅಕ್ಯುರೆಸಿ ಮತ್ತು ಇದನ್ನು ಮಾಡಿ ನಾನು ಮುಗಿಸ್ತೀನಿ ಅನ್ನೋ ಹಠ ಬರುತ್ತೆ. ನಾನು ಬೆಳಿಬೇಕು, ನಾನು ಇದನ್ನು ಸಾಧಿಸಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ ನಿಮಗೆ. ಆಮೇಲೆ ಇದರಿಂದ ಎಲ್ಲರೂ ನಿಮ್ಮನ್ನು ಗುರುತಿಸ್ತಾರೆ ಧನುರಾಶಿಯವ್ರನ್ನ. ವೀಕ್ಷಕರೇ ನೋಡಿ, ಇದೇ ರೀತಿಯ ಹಠ, ಇದೇ ರೀತಿಯ ಬೆಳವಣಿಗೆ ನಮ್ಮ ಜೀವನದಲ್ಲಿ ಇದ್ಬಿಟ್ರೆ ಆ ಒಂದು ಹಣಕಾಸಿಗೆ, ನೆಮ್ಮದಿಗೆ, ಆರೋಗ್ಯಕ್ಕೆ ಕೊರತೆನೇ ಇರೋದಿಲ್ಲ. ಅದಕ್ಕೋಸ್ಕರ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ಧನುರಾಶಿಯವರಿಗೆ. ಅದೇನಪ್ಪ ಅಂದರೆ, ಸುಮಾರು ದಶಕಗಳ ನಂತರ, ವರ್ಷಾನ ಕಳೆದ ಮೇಲೆ ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿ ಯೋಗ ಬಿದ್ದಿದೆ. ಇದು ಬಹಳ ಅಪರೂಪ. ಈ ದಿನ ರಾಜಯೋಗ ರೂಪುಗೊಳ್ತಾ ಇದೆ. ಅವತ್ತಿನ ದಿನ ನೋಡಿ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನನ್ನ ಹಿಂದೆ ಸಹಸ್ರಾರು ಸಂಖ್ಯೆಯಲ್ಲಿದೆ, ಸಿದ್ಧ ಆಗಿದೆ. ಯಾವಾಗ ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿ ಯೋಗ ಬಿದ್ದಿದೆಯಲ್ಲ, ಅವತ್ತು ನಾವು ಹೋಮ ಮಾಡಿಸ್ತಾ ಇದ್ದೀವಿ, ಲಕ್ಷ್ಮೀ ಕುಬೇರ ಯಾಗ. ಅದರಲ್ಲಿ ಇಡಿಸ್ತೀನಿ, ಇವನ್ನ ನಿಮ್ಮ ಹೆಸರಲ್ಲಿ ಇಡಿಸ್ತೀನಿ. ಇಡಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಸಿದ್ಧಿ ಯಾಗ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಧನುರಾಶಿಯವರು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ಬೆಳ್ಳಿ, ಬಂಗಾರ, ಹಿತ್ತಾಳೆ ಯಾವುದರಿಂದ ಮಾಡಿದಂಥ ಶ್ರೀಚಕ್ರ ಫಲ ಕೊಡೋದಿಲ್ಲ. ನೋಡ್ತಾ ಇದ್ದೀರಿ, ಈ ಒಂದು ವಿಶೇಷವಾದ ಮರದಿಂದ ಮಾಡಿದಂತಹ ಶ್ರೀಚಕ್ರ ಪ್ರಕೃತಿ ದತ್ತವಾಗಿದ್ದು, ಇದನ್ನು ನಾನು ನಿಮಗೋಸ್ಕರ ಒಳ್ಳೆಯದಾಗಲಿ ಅಂತ ಮಕರ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗ ಏನು ಬಂದಿದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಯಾಗ ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ಇಡಿಸಿ ನೀವು ಮನೆಗೆ ತರಿಸಿದ್ರೆ ಧನುರಾಶಿಯವ್ರನ್ನ ಹಿಡಿದು ನಿಲ್ಸೋಕ್ಕಾಗಲ್ಲ. 2026ರಲ್ಲಿ ಅಷ್ಟು ಪ್ರಮಾಣದ ಹಣ ಗಳಿಸ್ತೀರಿ, ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಸಂತಾನ ಪ್ರಾಪ್ತಿ, ಮದುವೆ ಸೆಟ್ ಆಗುವಂಥದ್ದು, ಸೈಟು, ವಾಹನ, ನೀವೇನು ಕೇಳ್ತೀರಾ ಕೊಡುತ್ತೆ. ಎಂಥ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಇದು ಹೊರಗಡೆ ಕರ್ಕೊಂಬರುತ್ತೆ ಶ್ರೀಚಕ್ರ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ.
ಅದೇ ರೀತಿ ಹಣಕಾಸು ಅಂತ ಬಂದಾಗ ಸ್ಟೆಬಿಲಿಟಿ ಇರುತ್ತೆ, ಒಳ್ಳೆಯ ಹಣಕಾಸು ಹರಿದು ಬರುತ್ತೆ. ಇನ್ನು ದಾಂಪತ್ಯ ಮತ್ತು ಕುಟುಂಬ ಅಂತ ಬಂದಾಗ ಎಲ್ಲವೂ ಶುಭ ಇದೆ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ನಿಮಗೆ ಈ ವಾರ ಸ್ಟ್ರೆಸ್ ಕಾಡಬಹುದು, ನಿದ್ರಾಹೀನತೆ ಕಾಣಿಸ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಲೈಟಾಗಿ ಎಕ್ಸಸೈಸ್ ಮಾಡುವಂಥದ್ದು, ಮೆಡಿಟೇಷನ್ನು, ಧ್ಯಾನ, ಯೋಗ, ಪ್ರಾಣಾಯಾಮವನ್ನು ರೂಢಿಸ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಇದೆ, ಬುಧನ ಆಶೀರ್ವಾದ ಇದೆ, ಅವರಿಗೆ ಕ್ಲಿಯರಿಟಿ ಇರುತ್ತೆ, ಓದಿದ್ದೆಲ್ಲ ತಲೆಗೆ ಹೋಗುತ್ತೆ, ಹೆಚ್ಚಿನ ಮಾರ್ಕ್ಗಳನ್ನು ಅವರು ತೆಗಿತಾರೆ, ಹೆಚ್ಚಿನ ಶುಭವೂ ಇದೆ. ಎಕ್ಸಾಮ್ಸ್ ಇಂಟರ್ವ್ಯೂಸ್ಗಳನ್ನು ಕ್ಲಿಯರ್ ಮಾಡ್ತೀರಾ ವಿದ್ಯಾರ್ಥಿಗಳು, ಶುಭ ಅಂತ ಹೇಳುತ್ತೆ. ಅದೇ ರೀತಿ ಟ್ರಾವೆಲ್ ಇದೆ, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಇದೆ, ಫೇವರೇಬಲ್ ಆಗಿರುತ್ತೆ. ಸ್ಪಿರಿಚುವಲ್ ಜರ್ನಿ ಕೂಡ ಇದೆ. ಲಕ್ಕಿ ಕಲರ್ ಅಂತ ಬಂದಾಗ ಯೆಲ್ಲೋ, ಆರೆಂಜ್, ವೈಟ್. ಲಕ್ಕಿ ನಂಬರ್ 3, 9, 21. ಅದೃಷ್ಟದ ದಿಕ್ಕು ಅಂತ ಬಂದಾಗ ಪೂರ್ವ ಮತ್ತು ಈಶಾನ್ಯ ಶುಭ ಇರುತ್ತೆ. ಇನ್ನು ನೋಡಿ, ನಾನು ಹೇಳ್ತೀನಿ, ಒಂದು ರೆಮಿಡಿ ನಿಮಗೆ ತುಂಬ ಫೇವರೇಬಲ್ ಆಗಿರುತ್ತೆ. ಈ ವಾರ ಪೂರ್ತಿ ಆಂಜನೇಯನ ಒಂದು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋಕ್ಕೆ ಮರಿಬೇಡಿ. ಹನುಮಾನ್ ಚಾಲೀಸ ಪಠಣೆ ಮಾಡೋದಕ್ಕೆ ನಿಮಗೆ ಸಮಯ ಆಗಲಿಲ್ಲ, ಅಭಾವ ಇದೆ ಗುರುಗಳೇ, ಬಹಳ ಯಾಂತ್ರಿಕ ಜೀವನದಲ್ಲಿ ಒತ್ತಡ ಇದೆ ಅಂತಂದ್ರೂ ತೊಂದರೆ ಇಲ್ಲ. ನಿಮಗೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ಅದನ್ನು ತಪ್ಪದೇ ಕೇಳಕ್ಕೆ ಮರಿಬೇಡಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮನೆಯಲ್ಲಿರುವ ಸ್ತ್ರೀಯರಿಂದ ಒಂದು ಲೋಟ ನೀರನ್ನು ಪಡೆದು ಕುಡಿದು ನೀವು ಮನೆಯಿಂದ ಹೊರಟಿದ್ದೇ ಆದಲ್ಲಿ ಹೆಚ್ಚಿನ ಶುಭ ಫಲಗಳು ನಿಮಗೆ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಮಕರ ರಾಶಿಯವರಿಗೆ ಇದೇ ಜನವರಿ 12ರಿಂದ 19ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೀಬೋದು ಅನ್ನೋದರ ಬಗ್ಗೆ ಬೆಳಕು ಚೆಲ್ಲಿಕ್ಕಾಗಿ ಸೂರ್ಯ ನಿಮಗೆ ಒಂದು ಕಾನ್ಫಿಡೆನ್ಸ್, ಬೂಸ್ಟ್, ಎನರ್ಜಿಯನ್ನು ತುಂಬುತ್ತೆ. ಮಾಡಿದರೆ ನನಗೆ ಒಂದು ಹಠ. ಯಾರಾದರೂ ಈ ರಾಶಿಯವರಿಗೆ ಈ ವಾರ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಬಿಡ್ರಿ, ಇದನ್ನು ಸಾಧಿಸೋಕ್ಕಾಗಲ್ಲ ಅಂದರೆ ನೀವು ಹಠದಿಂದ, ಛಲದಿಂದ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಅದನ್ನು ಸಾಧಿಸಿ ತೋರಿಸ್ತೀರಿ. ಅಂತಹ ವಾರ ಅಂತ ಹೇಳ್ಬೋದು. ಇನ್ನು ಗುರುಗ್ರಹದ ಒಂದು ಆಶೀರ್ವಾದದಿಂದ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ. ಅದೇ ರೀತಿ ನಿಮಗೆ ಒಂದು ಮಂಗಳ ಏನು ಮಾಡುತ್ತೆ ಅಂತಂದರೆ ಒಂಚೂರು ಸಡನ್ ಚೇಂಜಸ್ ತಂದು ಒಡ್ಡುತ್ತೆ. ಅದು ನಿಮಗೆ ಕಾನ್ಫ್ಲಿಕ್ಟ್ ಉಂಟು ಮಾಡುತ್ತೆ. ಸಡನ್ನಾಗಿ ನಿಮ್ಮ ಆಫೀಸಲ್ಲಿ ಹೇಳ್ಬಿಡ್ಬೋದು, ಒಂದು ತಿಂಗಳು ನೀವು ಅಲ್ಲಿ ನಾವು ಟೆಂಪ್ರವರಿಯಾಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ನಿಮಗೆ ಆ ಊರಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ, ಇಲ್ಲ ನಿಮ್ಮ ಮನೆ ಓನರ್ ಬಂದ್ಬಿಟ್ಟು ಇನ್ನು 1 ತಿಂಗಳಲ್ಲಿ ಮನೆ ಖಾಲಿ ಮಾಡಿ ಅಂತ ಹೇಳ್ಬೋದು. ಇದೇ ರೀತಿ ಸ್ವಲ್ಪ ಸಡನ್ ಚೇಂಜಸ್ ಈ ವಾರ ಈ ರಾಶಿಯವರಿಗೆ ಕಿರಿಕಿರಿ ಉಂಟು ಮಾಡುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಹಣಕಾಸು ಅಂತ ಬಂದಾಗ ನಿಮಗೆ ಸಡನ್ ಎಕ್ಸ್ಪೆನ್ಸಸ್ ರೇಸ್ ಆಗುತ್ತೆ. ನೀವು ಸೇವಿಂಗ್ ಮಾಡಿಟ್ಟಂತಹ ಹಣನೂ ಕೂಡ ಇಲ್ಲಿ ವ್ಯಯ ಮತ್ತು ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನಿಮಗೆ ಇಷ್ಟ ಇಲ್ಲದ ಕೆಲಸಗಳಿಗೆ ಆ ಒಂದು ಕೂಡಿಟ್ಟ ಹಣವನ್ನು ಎಕ್ಸ್ಪೆನ್ಸಸ್ ಮಾಡಬೇಕಾದಂಥ ಸಾಧ್ಯತೆ ಇರುತ್ತೆ. ಜಾಗೃತಿಯಾಗಿರಿ. ನೋಡಿ ವೀಕ್ಷಕರೇ, ಇದೆಲ್ಲ ಆಗಬಾರ್ದಲ್ವಾ? ಅದಕ್ಕೋಸ್ಕರ ಮನೆಯಲ್ಲಿ ಒಂದು ಪ್ರೊಟೆಕ್ಷನ್ ವಸ್ತು ಇರಬೇಕು. ಅದು ಬೇರೆ ಯಾವುದೂ ಅಲ್ಲ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನಿಮ್ಮ ಹಿಂದೆ ಕಾಣಿಸ್ತಾ ಇದೆ. ಒಂದು ವಿಶೇಷವಾದಂಥ ಸಂಗತಿ ಇದೆ ವೀಕ್ಷಕರೇ. ಏನಪ್ಪ ಅಂದರೆ, ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬದ ದಿನ ಲಕ್ಷ್ಮೀ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ. ಯಾಕೆ? ಅವತ್ತು ಅಮೃತ ಸಿದ್ಧಿ ಯೋಗ ಬಂದಿದೆ. ಡಬಲ್ ಪವರ್. ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು, ಮಕರ ಸಂಕ್ರಾಂತಿ ಹಬ್ಬದ ದಿನ ಯಾವಾಗ ಅಮೃತ ಸಿದ್ಧಿ ಯೋಗ ಬೀಳುತ್ತೆ ಅಂತ. ಇದೇ ವರ್ಷ ಬಿದ್ದಿದೆ, ಅದು ಜನವರಿ 14ಕ್ಕೆ ಬಿದ್ದಿದೆ. ಆ ದಿವಸ ಲಕ್ಷ್ಮೀ ಕುಬೇರ ಯಾಗ ಮಾಡಿಸಿದರೆ ಬಹಳ ಶುಭ, ಬಹಳ ಫಲ ಸಿಗುತ್ತೆ. ಹಾಗಾಗಿ ನೀವು ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಈ ಜನವರಿ 14ಕ್ಕೆ ಅಮೃತ ಸಿದ್ಧಿ ಯೋಗದ ಪೂಜೆಯಲ್ಲಿ ಇಡಿಸ್ಕೊಂಡು ಮನೆಗೆ ತರಿಸ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ನಿಮ್ಮ ಕನಸೆಲ್ಲ ನನಸಾಗುತ್ತೆ ವೀಕ್ಷಕರೇ. ಬುಕ್ ಮಾಡಿಸ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಇನ್ನು ಮನೆಯಲ್ಲಿ ದಾಂಪತ್ಯ ಅಂತ ಬಂದಾಗ ಸ್ವಲ್ಪ ಎಮೋಷ್ನಲ್ ಕಾನ್ಫ್ಲಿಕ್ಟ್ಸ್ ಇರುತ್ತೆ. ನಾನು ಹೆಚ್ಚು ಈ ರೀತಿ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಈ ಜಗಳ ಬಿರುಕು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಇರುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ. ಗುರುವಿನ ಸಂಚಾರದಿಂದ ಏನಾಗುತ್ತೆ ಅಂದರೆ ರೂಟೀನ್ ಸ್ವಲ್ಪ ಡಿಸಿಪ್ಲಿನ್ ಒಂಚೂರು ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಬೆಳಗ್ಗೆ 6 ಗಂಟೆಗೆ ಹೇಳುವಂಥವ್ರು 8 ಗಂಟೆಗೆ ಹೇಳೋದು, ರಾತ್ರಿ 10 ಗಂಟೆಗೆ ಮಲಗಬೇಕು ಅನ್ನೋರು 12 ಗಂಟೆಗೆ ಮಲಗೋದು, ಈ ರೀತಿಯಾದಂಥ ಇನ್ಡಿಸಿಪ್ಲಿನ್ಗಳಾಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಇದೆ, ಶಾರ್ಟ್ ಡಿಸ್ಟೆನ್ಸ್ ಜರ್ನಿ ಇದೆ. ಆದರೆ ಜರ್ನಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಾಹನ ಅವಘಡಗಳು, ಒಂಚೂರು ಟಚ್ ಆಗೋದು, ವಾಹನ ಕಾನ್ಫ್ಲಿಕ್ಟ್ ಆಗೋದು, ವಾಹನದಿಂದ ಸ್ವಲ್ಪ ಬಿದ್ದು ಸಣ್ಣ ಪುಟ್ಟ ತರಚು ಗಾಯ, ಚಿಕ್ಕ ಪ್ರಮಾಣದ ಒಂದು ಸ್ವಲ್ಪ ಅವಘಡ ಇದೆ. ವಾಹನವನ್ನು ಜಾಗೃತಿಯಾಗಿ ಚಾಲನೆ ಮಾಡಬೇಕು ಈ ರಾಶಿಯವರು. ಲಕ್ಕಿ ಕಲರ್ ಬಂದು ಡಾರ್ಕ್ ಬ್ಲೂ ಅಂದರೆ
ಗಾಢವಾದಂಥ ನೀಲಿ ಬಣ್ಣ, ಗ್ರೇ ಮತ್ತು ಬ್ಲ್ಯಾಕ್ ಬಣ್ಣ ಶುಭ. ಲಕ್ಕಿ ನಂಬರ್ 8, 10, 17 ಮತ್ತು ಸೌತ್ ಮತ್ತು ವೆಸ್ಟ್ ಈ ವಾರ ನಿಮಗೆ ಆಗಿ ಬರುತ್ತೆ. ಈ ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ನೋಡಿ, ಬಿಳಿಯ ಬಣ್ಣದ ಪದಾರ್ಥಗಳನ್ನು ದಾನ ಮಾಡಬೇಕು ಅಂತ ಬರುತ್ತೆ. ಬಿಳಿಯ ಬಣ್ಣದ ಹೂವು, 1 kg ಸಕ್ಕರೆ, 1 kg ನೀವು ಇದನ್ನು ತೊಗೋಬೋದು, ವೈಟ್ ಸ್ವೀಟನ್ನು ತೊಗೋಬೋದು, ಅಥವಾ ಅರ್ಧ kg ಆದರೂ ತೊಗೊಳ್ಳಿ. ಹಾಲು 1 ಲೀಟರ್, 1 ಲೀಟರ್ ಮೊಸರು ಮತ್ತು ಬಿಳಿ ಹೂವು. ಇನ್ನು ನೀವು ಬಿಳಿಯ ಬಣ್ಣದ ವಸ್ತ್ರವನ್ನು ಕೂಡ, ಹೊಸ ವಸ್ತ್ರವನ್ನು ದಾನ ಮಾಡ್ಬೋದು. ಹೀಗೆ 5 ಬಿಳಿಯ ಬಣ್ಣದ ವಸ್ತುಗಳನ್ನು ನಿಮ್ಮ ಮನೆಯ ಹತ್ತಿರ ಇರುವಂಥ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಶುಕ್ರವಾರ ಬರುವಂತಹ ವಾರದಲ್ಲಿ ದಾನ ಮಾಡೋದರಿಂದ ಅತ್ಯಂತ ಹೆಚ್ಚಿನ ಫಲ ಅಂತ ತೋರಿಸುತ್ತೆ ವೀಕ್ಷಕರೇ. ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇದೇ ಜನವರಿ 12ರಿಂದ 19ರವರೆಗೆ ಏನೆಲ್ಲ ನಡೀಬಹುದು ಅನ್ನೋದರ ಬಗ್ಗೆ ಬೆಳಕು ಚೆಲ್ಲಲಿಕ್ಕಾಗಿ ನೋಡಿ, ಸೂರ್ಯ ನಿಮಗೆ ಈ ವಾರ ಸೂರ್ಯನ ಸಂಚಾರ ಫೇವರೇಬಲ್ ಆಗಿರುತ್ತೆ. ಬಹಳ ಶುಭ. ಇದರಿಂದ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡ್ಕೋತೀರಾ, ರಿಸರ್ಚ್ ಮಾಡ್ತೀರಾ, ಅದರ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ತೀರಾ. ಇದರಿಂದ ಜಯ, ಗುಡ್ ನ್ಯೂಸ್. ವೀಕ್ಷಕರೇ, ಇನ್ನೊಂದು ಗುಡ್ ನ್ಯೂಸ್ ಕೊಡಲ ನಿಮಗೆ. ನೋಡಿ, ನನ್ನ ಹಿಂದೆ ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರ ಕಾಣಿಸ್ತಾ ಇದೆ. ಇದೇನಪ್ಪ ಗುರುಗಳು ಇಷ್ಟು ಶ್ರೀಚಕ್ರ ಯಂತ್ರ ಇಟ್ಟು ಅದರ ಎದುರುಗಡೆ ನಿಂತಿದ್ದಾರೆ ಅಂತೀರಾ? ಹೌದು, ಇದಕ್ಕೆ ಕಾರಣ ಇದೆ. ಇದೇ ಜನವರಿ 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ ಹಬ್ಬ. ಅವತ್ತಿನ ದಿನನೇ ನಮಗೆ ಅಮೃತ ಸಿದ್ಧಿ ಯೋಗ ಬಿದ್ದಿದೆ. ಇದಕ್ಕೆ ನಾನು ಕಾಯ್ತಾ ಇದ್ದೆ. ದಶಕಗಳ ನಂತರ, ಸುಮಾರು 10, 15, 20 ವರ್ಷಗಳ ನಂತರ ಮಕರ ಸಂಕ್ರಾಂತಿ ಹಬ್ಬದ ದಿನ ಈ ಅಮೃತ ಸಿದ್ಧಿ ಯೋಗ ಬಿದ್ದಿದೆ. ಎಂಥ ಅಪರೂಪದ ಯೋಗ ವೀಕ್ಷಕರೇ. ಅದಕ್ಕೋಸ್ಕರ ನಾವೇನು ನಿರ್ಧಾರ ಮಾಡಿದ್ದೀವಿ ಅಂದರೆ, ಆ ಮಕರ ಸಂಕ್ರಾಂತಿ ಹಬ್ಬದ ದಿನ ಅಮೃತ ಸಿದ್ಧಿ ಯೋಗ ಏನು ಬಿದ್ದಿದೆ, ಅವತ್ತು ನಾವು ಲಕ್ಷ್ಮೀ ಕುಬೇರ ಯಾಗ ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ನೀವು ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಇಟ್ಟು ಪೂಜೆ ಮಾಡಿಸ್ಕೋಬೋದು. 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ತೀನಿ. ಅವತ್ತಿನ ದಿನ ನೀವೇನಾದರೂ ಪೂಜೆ ಮಾಡಿಸ್ಕೊಂಡು ಶ್ರೀಚಕ್ರ ಯಂತ್ರ ಮನೆಗೆ ಕಳಿಸಿದರೆ ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಹಣ ಗಳಿಸ್ಬೋದು ನಾವು. ಅಷ್ಟು ಶ್ರೀಮಂತಿಕೆಯನ್ನು ಕರುಣಿಸುವಂತಹ ಈ ಚಮತ್ಕಾರಿ ವಸ್ತು ಮನೆಗೆ ತರಿಸೋದಕ್ಕೆ ಮರಿಬೇಡಿ. ಯಾಕೆಂದರೆ ಅತೀ ಕಠಿಣವಾದಂಥ ಕಷ್ಟಗಳಿಂದ ಹೊರಗಡೆ ತರುತ್ತೆ. ಕೆಲಸಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಡುತ್ತೆ. ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ. 1, 2 ನೀವು ಕೇಳಿದ್ದನ್ನು ಕೊಡುವಂಥ ಕಾಮಧೇನು ಕಲ್ಪವೃಕ್ಷ. ನೀವು ಕೇಳ್ಕೊಳ್ಳಿ, ಇದಕ್ಕೆ ನನಗೆ 1000 ಬೇಕು ಅಂದರೆ ಲಕ್ಷದಲ್ಲಿ ಕೊಡುತ್ತೆ. ಅಂಥ ಅಪರೂಪದ ವಸ್ತು ಅದು. ತರಿಸೋದಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನು ನೋಡಿ, ಬುಧ ಮತ್ತು ಶುಕ್ರ ಯುತಿ, ಈ 2 ಗ್ರಹಗಳ ಸಂಚಾರದಿಂದ ಈ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ, ನಿಮಗೆ ಹೊಸ ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಯಾವುದು ಒಳ್ಳೆಯದು ಒಮ್ಮಿಗೆ ಬಂದುಬಿಡುತ್ತೆ. ನಿಮಗೆ 10 ಅವಕಾಶಗಳು ಬರುತ್ತೆ. ಈ ಹಿಂದೆ ಕಾಯ್ತಾ ಇದ್ರಿ, ಅವಕಾಶಗಳಿಗೋಸ್ಕರ ಕಾದು ಕೂತಿದ್ರಿ, ಆದರೆ ಬರ್ತಾ ಇರಲಿಲ್ಲ. 1 ವಾರ 2 ವಾರದ ಹಿಂದೆ. ಈಗ ನೋಡಿ 10 ಅವಕಾಶಗಳು ಬರುತ್ತೆ. ಯಾವುದನ್ನಪ್ಪ ನಾನು ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಕಾನ್ಫ್ಲಿಕ್ಟ್ ಆಗುತ್ತೆ. ಬೆಸ್ಟ್ ಅವಕಾಶಗಳನ್ನು ಆಯ್ದುಕೊಂಡು ಮುಂದುವರಿಬೋದು. ಇನ್ನು ಮನೆಯಲ್ಲಿ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಮಕ್ಕಳುಗಳು ಯಾಕೋ ಸ್ಟಡಿ ಮಾಡ್ತಾ ಇಲ್ಲ, ಮೊಬೈಲ್ ಫೋನಿಗೆ ಅಡಿಕ್ಟ್ ಆಗಿದ್ದಾರೆ, ಮಾತು ಕೇಳ್ತಾ ಇಲ್ಲ, ಇಂಥದ್ದೊಂದು ಒಂಚೂರು ವಿಷಯಕ್ಕೆ ಸಣ್ಣ ಪುಟ್ಟ ಜಗಳಗಳಾಗುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಡಿಸಿಪ್ಲಿನ್, ರುಟೀನ್ ಕೇಳುತ್ತೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ನಿದ್ರೆ ಎಲ್ಲವನ್ನು ಮಾಡುವಂಥದ್ದು, ಲೈಟಾಗಿ ಎಕ್ಸಸೈಸ್. ಅದೇ ರೀತಿ ಒಂದು ಕಾಲು ನೋವು ಕಾಣಿಸ್ಕೋಬೋದು. ಎಸಿಡಿಟಿ ಮತ್ತು ಕಾಲು ನೋವು ಈ ವಾರ ಈ ರಾಶಿಯವರಿಗೆ ಪೀಡಿಸ್ಬೋದು ಅಂತ ತೋರಿಸ್ತಾ ಇದೆ. ಪ್ಲ್ಯಾನ್ ಮಾಡ್ಕೊಳ್ಳಿ, ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಅದೇ ರೀತಿ ಟ್ರಾವೆಲ್ ಅಂತ ಬಂದಾಗ ಶಾರ್ಟ್ ವರ್ಕ್ ರಿಲೇಟೆಡ್ ಟ್ರಾವೆಲ್ ಮಾಡ್ತೀರಾ. ಫಾರಿನ್ ಫಸ್ಟ್ ಟೈಮ್ ವಿಮಾನ ಪ್ರವಾಸ ಮಾಡುವಂಥ ಯೋಗ ಸುಮಾರು ಜನರಿಗೆ ಈ ರಾಶಿಯವರಿಗೆ ಕೂಡಿ ಬರಲಿಕ್ಕಿದೆ ಅಂತ ಹೇಳುತ್ತೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಯಾಣ ಶುಭಕರ ಮತ್ತು ಸುಖಕರವಾಗಿರಲಿ. ಅದೇ ರೀತಿ ಲಕ್ಕಿ ಕಲರ್ಸ್ ಅಂತ ಬಂದಾಗ ಬ್ಲೂ, ಸಿಲ್ವರ್, ವೈಟ್ ಬರುತ್ತೆ. ಲಕ್ಕಿ ನಂಬರ್ 4, 8, 22 ಮತ್ತು ಲಕ್ಕಿ ಡೈರೆಕ್ಷನ್ಸ್ ಅಂತ ಬಂದಾಗ ವೆಸ್ಟ್ ಮತ್ತು ನಿಮಗೆ ನಾರ್ತ್ ಡೈರೆಕ್ಷನ್ ಶುಭ ಇರುತ್ತೆ. ಇಲ್ಲಿ ಒಂದು ವಿಶೇಷವಾದಂತಹ ರೆಮಿಡಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಈ ರಾಶಿಯವರಿಗೆ ಗುರುವಾರದ ದಿನ ವಿಷ್ಣು ಮತ್ತು ವಿಷ್ಣು ಅವತಾರದ ಯಾವುದಾದ್ರೂ ದೇವಾಲಯದಲ್ಲಿ 1 kg ಬಾಳೆಹಣ್ಣು ಮತ್ತು ಸ್ವಲ್ಪ 250 ಗ್ರಾಮ್ ಅಥವಾ ಒಂದು ಅರ್ಧ kg ಹಳದಿ ಬಣ್ಣದ ಹೂಗಳನ್ನು ದಾನ ಮಾಡಿ ಮತ್ತೆ ವಾಪಸ್ ತರೋಂಗಿಲ್ಲ, ಅಲ್ಲೇ ದೇವರ ಪಾದಕ್ಕೆ ಬಿಟ್ಟು ಬಂದುಬಿಡಬೇಕು. ಸುಮಾರು ಜನ ವೀಕ್ಷಕರು ಕೇಳ್ತಿರ್ತಾರೆ, ಗುರುಗಳೇ ಅದನ್ನು ನಾವು ತೆಂಗಿನಕಾಯಿ ಹಣ್ಣು ಈ ಹೂವನ್ನು ದಾನ ಮಾಡ್ತೀವಲ್ಲ,
ಅದರಲ್ಲಿ ಸ್ವಲ್ಪ ವಾಪಸ್ ಇಸ್ಕೊಂಬರ್ಬೇಕಾ? ಬೇಡ, ಪೂರ್ತಿ ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡಿ ಅಲ್ಲೇ ಕೂತ್ಕೊಂಡು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಸಲ ಪಠಣೆ ಮಾಡಿ. ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ವೀಕ್ಷಕರೇ, ಈಗ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಈಗ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇದೇ ಜನವರಿ 12ರಿಂದ 19ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯಲಿದೆ ಅನ್ನೋದನ್ನು ಬೆಳಕು ಚೆಲ್ಲಲಿಕ್ಕಾಗಿ ಸೂರ್ಯ ನೋಡಿ ಬಹಳ ಬಹಳ ಪವರ್ಫುಲ್ ಆಗಿ ಬರ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸೂರ್ಯನ ಒಂದು ಸಂಚಾರ ನಿಮಗೆ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ತುಂಬ್ತಾ ಇದೆ. ರೆಕಗ್ನೇಷನ್, ಇನ್ಕ್ರಿಮೆಂಟ್, ಪ್ರಮೋಷನ್, ಗ್ರೋತ್, ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ಗುಡ್ ನ್ಯೂಸನ್ನು ಇನ್ನೂ ಡಬಲ್ ಮಾಡೋದಕ್ಕೆ ಇನ್ನೂ ಒಂದು 100 ಪಟ್ಟು ಗುಡ್ ನ್ಯೂಸ್ ಹೇಳ್ತೀನಿ. ಅದೇನಪ್ಪ ಅಂತಂದರೆ, ಇಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನೋಡ್ತಾ ಇದ್ದೀರಿ ಮೀನರಾಶಿಯವರು, ಹೌದಲ್ವಾ? ಇದನ್ನು ಯಾಕೆ ಇಲ್ಲಿ ತರಿಸಿ ಇಟ್ಟಿದ್ದೀನಿ ಅಂತಂದರೆ, ನೋಡಿ, ಈ ಮಕರ ಸಂಕ್ರಾಂತಿ ದಿನ ನಿಮಗೆ ಅಮೃತ ಸಿದ್ಧಿ ಯೋಗ ಬಿದ್ದಿರುವಂಥದ್ದು. ಸುಮಾರು 10-15 ವರ್ಷಗಳಿಂದ ಮಕರ ಸಂಕ್ರಾಂತಿ ಹಬ್ಬದ ದಿನ ಈ ಅಮೃತ ಸಿದ್ಧಿ ಯೋಗವನ್ನು ನಾವು ಯಾರೂ ಕೂಡ ಸದುಪಯೋಗ ಪಡಿಸ್ಕೊಂಡಿರಲಿಲ್ಲ. ಈ ಸಲ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಿ ನಾನು ಅವತ್ತಿನ ದಿನ ಲಕ್ಷ್ಮೀ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಹೆಸರಿನಲ್ಲಿ ಈ ಒಂದು ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಟ್ಟು ಮನೆಗೆ ತರಿಸ್ಕೋಬೋದು. 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀನಿ. ಯಾರು ಮಕರ ಸಂಕ್ರಾಂತಿ ಪ್ಲಸ್ ಅಮೃತ ಸಿದ್ಧಿ ಯೋಗದ ದಿನ ಇದನ್ನು ಪೂಜೆಗಿಟ್ಟು ಮನೆಗೆ ತರಿಸ್ಕೋತೀರಿ, ವರ್ಷ ತುಂಬುವಷ್ಟರಲ್ಲಿ ನಿಮ್ಮ ಎಲ್ಲ ಕೆಲಸಗಳಾಗತ್ತೆ. ಅಪಾರ ಪ್ರಮಾಣದಲ್ಲಿ ಹಣ ಹರಿದು ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಕೇಳಿದ್ದು ಸಿಗುತ್ತೆ. ಸಂತಾನ ಪ್ರಾಪ್ತಿ, ಮದುವೆ ಸೆಟ್ ಆಗುವಂಥದ್ದು, ಮನೆ, ವಾಹನ, ಸೈಟ್ ಎಲ್ಲ ಈ ಕಠಿಣ ಪರಿಸ್ಥಿತಿಗಳಿಂದ ಕೂಡ ಹೊರಗೆ ತರುತ್ತೆ ಈ ಶ್ರೀಚಕ್ರ ಯಂತ್ರ. ಎಂಥದ್ದೇ ಕಠಿಣ ಪರಿಸ್ಥಿತಿ ಇರಲಿ, ಗುರುಗಳೇ ಈ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಈ ಕಷ್ಟಗಳಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಕರ್ಕೊಂಬರುತ್ತೆ. ಅಂಥ ಪವರ್ ಇರುತ್ತೆ ಇದಕ್ಕೆ. ತಪ್ಪದೇ ಬುಕ್ ಮಾಡ್ಕೊಳ್ಳಿ, ಸಾಕಷ್ಟು ಹಣ ಗಳಿಸ್ತೀರ. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ನಿಮಗೆ ಇನ್ಕಮ್ ಗ್ರೋತ್ ಆಗುತ್ತೆ, ಇನ್ಸೆಂಟಿವ್ಸ್, ಅರಿಯರ್ಸ್, ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ. ಅದೇ ರೀತಿ ಒಂದು ದಾಂಪತ್ಯ ಅಂತ ಬಂದಾಗ ಕಮ್ಯುನಿಕೇಷನ್ ತುಂಬ ಕ್ಲಿಯರ್ ಆಗಿರಬೇಕು, ಹೈಡ್ ಆ್ಯಂಡ್ ಸಿಕ್ಕಿರಬಾರ್ದು. ಇದು ದಾಂಪತ್ಯದಲ್ಲಿ ಜಗಳಕ್ಕೆ ಕಾರಣ ಮಾಡುತ್ತೆ ಮೀನರಾಶಿಯವರಿಗೆ. ಮುಚ್ಚಿಟ್ಕೊಂಡ್ರೆ ಅಂದರೆ ಜಗಳ ಸ್ಟಾರ್ಟ್, ಅಲ್ಲೇ ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದರೆ ಹೆಚ್ಚಿನ ಒತ್ತಡ ಬೀಳುತ್ತೆ, ಸಂಸಾರದಲ್ಲಿ ಬಿರುಕು ಮೂಡುತ್ತೆ ಅಂತ ತೋರಿಸುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಹೆಚ್ಚಿನ ಬೂಸ್ಟ್, ಸ್ಟೆಮಿನಾ. ಯಾಕೆ ಅಂತಂದರೆ ಸೂರ್ಯನ ಸಂಚಾರ ಹೆಚ್ಚಿನ ಒಂದು ಇದು ಇರುತ್ತೆ. ಆದರೂ ಕೂಡ ಶನಿಯ ಸಂಚಾರದಿಂದ ಏನಾಗುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಕಾಣಿಸುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ ಬುಧನ ಸಂಚಾರದಿಂದ ಇಂಟರ್ವ್ಯೂ ಕ್ಲಿಯರ್ ಮಾಡ್ತಾರೆ, ಓದಿದ್ದೆಲ್ಲ ತಲೆಗೆ ಉಳಿಯುತ್ತೆ, ಸಾಕಷ್ಟು ಫೋಕಸ್ ಇರುತ್ತೆ, ಶುಭ ಅಂತ ಹೇಳ್ಬೋದು. ಜರ್ನಿ ಅಂತ ಬಂದಾಗ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಮಾಡ್ತೀರಾ. ಜರ್ನಿಯ ಸಂದರ್ಭದಲ್ಲಿ ವ್ಯಾಲ್ಯೂಬಲ್ ವಸ್ತುಗಳನ್ನು ಸ್ವಲ್ಪ ಕಳೆದುಕೊಳ್ಳುವಂಥ ಸಾಧ್ಯತೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಫೆಲೋ ಟ್ರಾವೆಲರ್ಸ್ ಜೊತೆ ಚಿಕ್ಕ ಜಗಳ ಅಂತ ತೋರಿಸ್ತಾ ಇದೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಲಕ್ಕಿ ಕಲರ್ಸ್ ಅಂತ ಬಂದಾಗ ಹಳದಿ, ಬಿಳಿ ಮತ್ತು ಲೈಟ್ ಬ್ಲೂ ಶುಭ. ಲಕ್ಕಿ ನಂಬರ್ 3, 7, 12. ಲಕ್ಕಿ ಡೇಟ್ಸ್ ಜನವರಿ 14, 16, 18ಕ್ಕೆ ಒಂದು ಗುಡ್ ನ್ಯೂಸ್ ಬರುತ್ತೆ. ಲಕ್ಕಿ ಡೈರೆಕ್ಷನ್ಸ್ ನಾರ್ತ್ ಈಸ್ಟ್ ಮತ್ತು ಈಸ್ಟ್ ಅಂತ ಹೇಳ್ಬೋದು. ಇನ್ನು ರೆಮಿಡಿ ಅಂತ ಬಂದಾಗ ಈ ವಾರ ನೀವು ಗಣೇಶನ ಆರಾಧನೆ ಸೂಕ್ತ. ಗಣೇಶನ ಆರಾಧನೆ ಅಂತ ಬಂದಾಗ ನಿಮ್ಮ ಮನೆಯ ದೇವರ ಮನೆಯಲ್ಲಿರುವಂಥ ಗಣೇಶ ವಿಗ್ರಹ ಅಥವಾ ಫೋಟೋದ ಎದುರುಗಡೆ ಕೂತ್ಕೊಂಡು ಪ್ರತಿದಿನ ನಿಮ್ಮ ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಮನೆ ಹತ್ರ ಬನ್ನಿ, ಗಣೇಶನ ವಿಗ್ರಹ ಫೋಟೋ ಎದುರುಗಡೆ ಕೂತ್ಕೊಂಡು 108 ಸಲ ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಮಂತ್ರ ಹೇಳ್ಕೊಳ್ಳಿ. ಸಮಯದ ಅಭಾವ ಇದ್ದರೆ 11 ಸಲ ಹೇಳ್ಕೊಳ್ಳಿ, ನಿಮ್ಮ ಇಷ್ಟ, ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಅದೂ ಆಗಲಿಲ್ಲ ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ, ಅದನ್ನಾದರೂ ಕೇಳಿ. ಅದೂ ಆಗಲಿಲ್ವಾ, ಮನೆಯಿಂದ ಹೊರಗಡೆ ಬಂದು ತುಳಸಿ ಗಿಡಕ್ಕೆ ನೀರು ಹಾಕಿ ಕೆಳಗಡೆ ಇರುವಂಥ ಹಸಿ ಮಣ್ಣನ್ನು ತಿಲಕದ ರೂಪದಲ್ಲಿ ಇಟ್ಕೊಳ್ಳಿ. 2-3 ರೆಮಿಡಿ ಹೇಳಿದ್ದೀನಿ, 3 ಮಾಡ್ಬೋದು, 3ರಲ್ಲಿ 1 ಮಾಡ್ಬೋದು. ರಿಸಲ್ಟ್ ಮಾತ್ರ ಬಹಳ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಾರದ ಮೇಷರಾಶಿಯಿಂದ ಮೀನರಾಶಿಯವರೆಗಿನ ವಾರ ಭವಿಷ್ಯ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ಸಮಸ್ಯೆ ಇದ್ದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಜಗಳ ಆಗ್ತಾ ಇದ್ದರೆ, ಇತ್ತೀಚೆಗೆ ಯಾಕೋ ಹಣಕಾಸು ಡೌನ್ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ದಾಂಪತ್ಯ ಸರಿ ಇಲ್ಲ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಕುಡಿತಕ್ಕೆ ಅಡಿಕ್ಷನ್ ಆಗಿದ್ದಾರೆ, ಹೀಗೆ ಏನಾದರೂ ತೊಂದರೆಗಳಾಗಿದ್ದರೆ, ವಾಸ್ತು ಸಮಸ್ಯೆ ಇದೆ ಅನಿಸಿದರೆ, ಅಥವಾ ಗುರುಗಳೇ ಹೊಸದಾಗಿ ಮನೆ ಕಟ್ಸಿದ್ದೀವಿ, ಯಾಕೋ ಇಲ್ಲಿ ಬಂದ್ವಿ,
ನಮಗೆ ಬಹಳ ಕಿರಿಕಿರಿ ಇದೆ, ಮೊದಲಿದ್ದಿದ್ದ ಮನೆಯೇ ಚೆನ್ನಾಗಿತ್ತು, ಯಾಕಾದರೂ ಈ ಮನೆ ತೊಗೊಂಡ್ವಿ ಅನ್ನಿಸ್ತಾ ಇದೆ, ವಾಸ್ತು ನೋಡ್ತೀರಾ ಅಂದರೆ ಖಂಡಿತ ಬಂದು ವಾಸ್ತು ನೋಡ್ತೀವಿ. ರೆಸಿಡೆನ್ಷಿಯಲ್ ಇರಲಿ, ಕಮರ್ಷಿಯಲ್ ಇರಲಿ, ವಾಸ್ತುಗೆ ನೀವು ನನ್ನನ್ನು ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಕೆಡೋದು ಬೇಡ, ಕಟ್ಟೋದು ಬೇಡ, ಅಲ್ಟ್ರೇಷನ್ ಬಿಡೋೇ ಬೇಡ. ನಾನು ಬಂದು ತುಂಬ ಸರಳ ವಿರಳ ವಾಸ್ತು ಪರಿಹಾರ ಹೇಳ್ಕೊಡ್ತೀನಿ. ಕರೆಸೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಈ ಸಂಚಿಕೆಯನ್ನು ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ, ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಯಾಕೆಂದರೆ ಇದು ಜೀವನದಲ್ಲಿ ಬೆಳಕನ್ನು ತರುವಂಥ ಸಂಚಿಕೆ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.